ಎಲ್ಲರಿಗೂ ನಮಸ್ತೆ. ಇವತ್ತು ಎಲ್ಲ ಇವತ್ತು ನಾವು ಎಸ್-ಎಸ್-ಸಿ ಜಿ-ಡಿ ಕಾನ್ಸ್ಟೇಬಲ್‌ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 7 ಕ್ವೆಶ್ಚನ್ ಪೇಪರ್ ಅನ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ಸೊ ಹಿಂದಿನ ತರಗತಿಯಲ್ಲಿ ನಾವು 6 ಕ್ವೆಶ್ಚನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡಿದೀವಿ. ಸೊ ಅದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಭಾವಿಸಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತೇನಪ್ಪ ಅಂದ್ರೆ 6 ಕ್ವೆಶ್ಚನ್ ಪೇಪರ್ ಅನ್ನು ನಾವು ಅಧ್ಯಯನ ಮಾಡೋಣ. ಓಕೆ, ಫಸ್ಟ್ ಕ್ವೆಶ್ಚನ್ ಏನಿದೆ ಅಂತ ನೋಡಿ. ಓಕೆ, ಫಸ್ಟ್ ಕ್ವೆಶ್ಚನ್. Select the most appropriate option to fill in the blank. To fill in the blank with synonym of the given underline word. Yes, okay. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ, ಅಲ್ಲಿ ಒಂದು ಬ್ಲಾಂಕ್ ಡಿಲೀಟ್ ಆಗಿದೆ. ಎಸ್, ಆ ಬ್ಲಾಂಕ್ ಡಿಲೀಟ್ ಆಗಿದ್ದಕ್ಕೆ ಏನ್ ಮರಿಬೇಕು ನಾವಿಲ್ಲಿ ಒಂದು ಲೈನ್ ಅನ್ನ ಏನಪ್ಪಾ ಅಂದ್ರೆ ಅಂಡರ್ಲೈನ್ ಮಾಡಿರ್ತಾರೆ. ಎಸ್, ಅಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಯಾವ್ದಿಲ್ಲಿ ಇಲ್ಲಿ ಮಿಸ್ ಆಗಿ ಬಂದಿಲ್ಲ ಆಕ್ಚುಲಿ. ಸೊ ಅದು ಏನ ಆಗ್ಬೇಕು ಅಂತಂದ್ರೆ ಫನ್ನಿ ಇಸ್ ಅ ಅಂಡರ್ಲೈನ್ ವರ್ಡ್. ಈ ಅಂಡರ್ಲೈನ್ ವರ್ಡಿಗೆ ನಾವ್ ಏನ್ ಬರಿಬೇಕು, ಸಿನೋನಿಮ್ ಬರಿಬೇಕು, ಸಮಾನಾರ್ಥಕ ಪದವನ್ನ ಬರಿಬೇಕು. ಸೊ ಈ 4 ಆಪ್ಷನ್ಸ್ ನಲ್ಲಿ ಓಕೆ, ಈ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಾವು ಅದನ್ನ ಏನ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಓಕೆ, ದ ಫಿಲ್ಮ್ ವಾಸ್ ಅ ಫನ್ನಿ ಅಡಾಪ್ಷನ್ ಆಫ್ ಅನ್ ಓಲ್ಡ್ ಕ್ಲಾಸಿಕ್. ದ ಡ್ಯಾಶ್ ಡಿಪಿಕ್ಷನ್ ವಾಸ್ ವೆಲ್ ರಿಸೀವ್ಡ್ ಬೈ ದ ಆಡಿಯನ್ಸ್. ಅಂದ್ರೆ ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಅಂದ್ರೆ ಚಿತ್ರ. ಎಸ್, ಫಿಲ್ಮ್ ಅಂತಂದ್ರೆ ಏನು, ಚಲನಚಿತ್ರ. ಚಲನಚಿತ್ರದಾಗ ಏನ್ ಮಾಡ್ಯಾರ ಅಂತಂದ್ರೆ ಅವರು ಓಲ್ಡ್ ಕ್ಲಾಸಿಕ್ ಅಂದ್ರೆ ಹಳೆಯ ಕ್ಲಾಸಿಕ್ ತಮಾಷೆಯನ್ನ ಅಳವಡಿಸ್ಕೊಂಡಾರಂತ. ಓಕೆ, ಅಂಡ್ ದ ಡ್ಯಾಶ್ ಡಿಪಿಕ್ಷನ್ ವಾಸ್ ವೆಲ್ ರಿಸೀವ್ಡ್ ಬೈ ದ ಆಡಿಯನ್ಸ್. ಅಂದ್ರೆ ಎಂತ ಒಂದು ಚಿತ್ರವನ್ನ ನಾವು ಎಂತ ಚಲನಚಿತ್ರವನ್ನ ನಾವು ಸ್ವೀಕಾರ ಮಾಡ್ತೀವಿ. ಓಕೆ, ಆಡಿಯನ್ಸ್ ಮೀನ್ಸ್ ಪ್ರೇಕ್ಷಕರು ಎಂತ ಒಂದು ಫಿಲ್ಮ್ ಅನ್ನ ಚೆನ್ನಾಗಿ ಸ್ವೀಕರಿಸಲ್ಪಡ್ತಾರ ಅನ್ನೋದು ಕ್ವಶನ್ ಇದೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ ಏನಿದೆ, ಹ್ಯೂಮರಸ್. ಫಸ್ಟ್ ಆಪ್ಷನ್ ಏನಿದೆ, ಹ್ಯೂಮರಸ್. ಹ್ಯೂಮರಸ್ ಅಂತಂದ್ರೆ ಏನು, ಹಾಸ್ಯಮಯವಾದ ಒಂದು ಚಿತ್ರವನ್ನ ಇಷ್ಟಪಡ್ತಾರೋ. ಅಥವಾ ಸೆಕೆಂಡ್ ಆಪ್ಷನ್ ನೋಡಿ, ಟ್ರೆಂಡ್ ಮೀನ್ಸ್ ಟ್ರೆಂಡಿ ಅಂತಂದ್ರೆ ಈಗ ಪ್ರವೃತ್ತಿಯಲ್ಲಿ ಏನೇ ನಡೀತಿರ್ತವೆ ಕರೆಂಟ್ ನಲ್ಲಿ ಟ್ರೆಂಡ್ ಯಾವ ಇರ್ತಾವ ಅಂತ ಚಲನಚಿತ್ರವನ್ನ ಸ್ವೀಕಾರ ಮಾಡ್ತಾರೋ. ಅಥವಾ ನರ್ವಸ್ ಅಂದ್ರೆ ಈಗ ಹೇಳ್ತಿರಲ್ವಾ ನೀವು, ಏನಂಗ ಆಗ್ತಾ ಇಲ್ಲ, ಬಹಳಷ್ಟು ನರ್ವಸ್ ಆಗ್ತಾ ಇದೆ ಅಂತ. ಸೊ ಅಂತ ಫಿಲ್ಮ್ಸ್ ಅನ್ನ ಇಷ್ಟಪಡ್ತಾರೋ. ಅಥವಾ ಟ್ರಾಪಿಕಲ್ ಮೀನ್ಸ್ ಉಷ್ಣವಲಯದ ಒಂದು ಚಿತ್ರವನ್ನ ಸ್ವೀಕಾರ ಮಾಡ್ತಾರೋ. ಇಲ್ಲಿ ಯಾವ ಆಪ್ಷನ್ ಅಂತಂದ್ರೆ ಫನ್ನಿ ಮೀನ್ಸ್ ವಾಟ್, ಫನ್ನಿ ಮೀನ್ಸ್ ಕೂಡ ತಮಾಷೆನೇ ಆಗುತ್ತೆ. ಇದಕ್ಕೆ ಏನ್ ಬರಿಬೇಕು, ಸಮಾನಾರ್ಥಕ ಪದವನ್ನ ಬರಿ ಅಂತ ಹೇಳ್ತಾರೆ. ಸಿನೋನಿಮ್. ಎಸ್, ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವ್ದಿಲ್ಲಿ, ಫನ್ನಿ ಅಂದ್ರೂ ಕೂಡ ತಮಾಷೆ ಆಗುತ್ತೆ. ಸೊ ಇಲ್ಲಿ ಅಂಡರ್ಲೈನ್ ವರ್ಡಿಗೆ ನಾವ್ ಏನ್ ಮಾಡ್ಬೇಕು, ಸಮಾನಾರ್ಥಕ ಪದ ಯಾವ್ದಾಗುತ್ತೆ, ಹ್ಯೂಮರಸ್ ಕೂಡ ತಮಾಷೆನೆ. ಓಕೆ, ತಮಾಷೆಯ ಒಂದು ಫಿಲ್ಮ್. ಓಕೆ, ಹಾಸ್ಯಮಯವಾದ ಒಂದು ಫಿಲ್ಮ್ ಅನ್ನ ಪ್ರೇಕ್ಷಕರು ಸ್ವೀಕಾರ ಮಾಡ್ತಾರೆ, ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಎಸ್, ಅಫ್ಕೋರ್ಸ್ ಕಾಮಿಡಿಯಲ್ಲಿ ಇರುತ್ತೆ, ಅಲ್ಲಿ ಏನಪ್ಪಾ ಅಂತಂದ್ರೆ ಜನ ಅದನ್ನ ಬಹಳ ಸ್ವೀಕಾರ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಹೇಳಿದಾರ. ಅಂದ್ರೆ ಚಲನಚಿತ್ರದಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಹಳೆಯ ಒಂದು ಕ್ಲಾಸಿಕಲ್ ತಮಾಷೆಯನ್ನ ಅಳವಡಿಸ್ಯಾರ. ಓಕೆ, ಅಲ್ಲಿ ಫನ್ನಿಗ್ ನಾವ್ ಏನ್ ಬರಿಬೇಕು, ಸಮಾನಾರ್ಥಕ ಪದವನ್ನ ಬರಿಬೇಕು. ಓಕೆ, ತಮಾಷೆಯ ಒಂದು ಫಿಲ್ಮ್ ಅನ್ನ ಪ್ರೇಕ್ಷಕರು ಏನ್ ಮಾಡ್ತಾರೆ, ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್. ಅಂದ್ರೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಏನ್ ಕೊಟ್ಟಿದ್ದಾರೆ, ಸಮಾನಾರ್ಥಕ ಪದ ಸಿನೋನಿಮ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿನೂ ಕೊಡ್ಬೋದು, ಅವ್ರು ಮಿಕ್ಸ್ ಮಾಡಿ ಸಬ್ಸ್ಟಿಟ್ಯೂಟ್ ಜೊತೆ ಕೊಡ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಜೊತೆಗೆ ಸಿನೋನಿಮ್ ಕೊಡ್ಬೋದು, ಆಂಟೋನಿಮ್ ಕೊಡ್ಬೋದು, ಇಡಿಯಮ್ಸ್ ಕೊಡ್ಬೋದು. ಎಸ್, ಈ ರೀತಿ ಏನಪ್ಪಾ ಅಂತಂದ್ರೆ ಮಿಕ್ಸ್ ಮಾಡು ಕ್ವಶನ್ ಅವ್ರು ಕೇಳ್ಬೋದು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. Select the most appropriate antonym of the given word. Antonym of the given word. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದ್ ವರ್ಡ್ ಅನ್ನ ಕೊಟ್ಟಿದ್ದಾರೆ. ಎಸ್, ಕೊಟ್ಟಿರುವ ವರ್ಡಿಗೆ ನಾವ್ ಏನ್ ಬರಿಬೇಕು, ವಿರುದ್ಧ ಪದವನ್ನ ಬರಿಬೇಕು. ಓಕೆ, ಈ ಆಂಟೋನಿಮ್ ಮೇಲೆ ಎಷ್ಟು ಕ್ವಶನ್ ಬರುತ್ತೆ ಅಂದ್ರೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. 2 or 3 ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಆಂಟೋನಿಮ್ ಮತ್ತು ಸಿನೋನಿಮ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ನಾ ಪ್ರತಿ ಸತಿ ಕ್ಲಾಸ್ ನಲ್ಲೂ ಹೇಳ್ತಿರ್ತೀನಿ, ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ರೆ 12 ಮಾರ್ಕ್ಸ್ ನಮ್ ಕೈಯಲ್ಲಿ ಇರುತ್ತೆ. ಓಕೆ, ಅಂಡರ್ಸ್ಟುಡ್. ಓಕೆ, ಇದನ್ನ ವರ್ಡ್ಸ್ ಗಳ ಬಗ್ಗೆನೇ ಅಧ್ಯಯನ ಮಾಡಿ ಅಂತ ಪ್ರತಿ ಕ್ಲಾಸ್ ನಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದೀನಿ. ಓಕೆ, ಫಸ್ಟ್ ಇಲ್ಲಿ ವರ್ಡ್ ಏನ್ ಕೊಟ್ಟಿದಾರಂತ ನೋಡಿ, ಅಪರೆಂಟ್ ಮೀನ್ಸ್ ಸ್ಪಷ್ಟ. ಅಪರೆಂಟ್ ಅಂದ್ರೆ ಏನು, ಸ್ಪಷ್ಟ. ಓಕೆ, ಅಂದ್ರೆ ಕ್ಲಿಯರ್ ಇರೋದು. ಓಕೆ, ಅಪರೆಂಟ್ ಅಂದ್ರೆ ಏನು, ಸ್ಪಷ್ಟ. ಓಕೆ, ಸ್ಪಷ್ಟಿಗ ವಿರುದ್ಧ ಪದ ಏನಂತ ಕರಿತೀವಿ ಅನ್ನೋದೇ ಅವ್ರು ಕೇಳಿದಾರೆ. ಎಸ್, ವಿರುದ್ಧ ಪದ ಯಾವ್ದಾಗುತ್ತೆ ಅನ್ನೋದು
4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಎಸ್, ಫಸ್ಟ್ ಆಪ್ಷನ್ ನೋಡಿ, ಆಬ್ವಿಯಸ್. ಆಬ್ವಿಯಸ್ ಅಂತಂದ್ರೂ ಕೂಡ ಏನಾಗುತ್ತೆ, ಸ್ಪಷ್ಟನೆ ಅಂತ ಆಗುತ್ತೆ. ಆಬ್ವಿಯಸ್ ಅಂದ್ರೂ ಕೂಡ ಏನು, ಸ್ಪಷ್ಟ. ಓಕೆ, ಆಬ್ವಿಯಸ್ ಅಂದ್ರೂ ಕೂಡ ಸ್ಪಷ್ಟನೆ ಅಂತ ಆಗುತ್ತೆ. ಆಕ್ಚುಯಲ್ ಮೀನ್ಸ್ ನಿಜವಾಗಿ. ಆಕ್ಚುಯಲ್ ಅಂದ್ರೇನು, ನಿಜವಾಗಿ ಅಂತ ಆಗುತ್ತೆ. ಎವಿಡೆಂಟ್ ಮೀನ್ಸ್, ಎವಿಡೆಂಟ್ ಅಂದ್ರೆ ಸ್ಪಷ್ಟವಾಗಿ. ಓಕೆ, ಆಬ್ವಿಯಸ್ ಅಂದ್ರೆ ಸ್ಪಷ್ಟ, ಎವಿಡೆಂಟ್ ಮೀನ್ಸ್ ಸ್ಪಷ್ಟವಾಗಿ. ಓಕೆ, ನೆಕ್ಸ್ಟ್ ಹಿಡನ್ ಅಂತಂದ್ರೆ ಏನು, ಮರೆ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಹಿಡನ್. ಈ ಫಾರ್ ಎಕ್ಸಾಂಪಲ್, ಈಗ ನಿಮ್ ಫ್ರೆಂಡ್ ಒಂದ್ ಏನೋ ವಿಷಯ ಹೇಳಿರ್ತಾರೆ ನಿಮ್ಗೆ, ಅದನ್ನ ಯಾರಿಗೂ ಹೇಳ್ಬೇಡ, ನಿಂಗೆ ಗೊತ್ತಿರುತ್ತೆ ಅದು, ಅಂದ್ರೆ ಗೊತ್ತಿರ್ತದ ನಿಂಗೆ, ಸ್ಪಷ್ಟವಾಗಿ ಗೊತ್ತಿರ್ತದ, ಅದನ್ನ ಯಾರಿಗೂ ಹೇಳ್ಬೇಡ. ಅಲ್ಲಿ ಏನ್ ಮಾಡ್ತೀರಿ ನೀವು, ಮರೆ ಮಾಡಿರ್ತೀವಿ. ಸೊ ಸ್ಪಷ್ಟ ಮೀನ್ಸ್ ಓಪನ್ ಮಾಡಿ ಇಡೋದು, ಎಸ್, ಕ್ಲಿಯರ್ ಆಗಿ ತೋರ್ಸೋದು. ಓಕೆ, ಹಿಡನ್ ಮೀನ್ಸ್ ಮುಚ್ಚಿಡೋದು. ಸೊ ಓಪನ್ ಅಂಡ್ ಮುಚ್ಚಿಡೋದು, ಎಸ್, ಹಿಡನ್, ಹೈಡ್ ಮಾಡಿ ಇಡೋದು. ಸೊ ಅದಕ್ಕೋಸ್ಕರ ವಿರುದ್ಧ ಪದ ಏನಾಗುತ್ತೆ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ವಿರುದ್ಧ ಪದ. ಓಕೆ, ಸ್ಪಷ್ಟ ಅದು ವಿರುದ್ಧ ಪದ ಏನಾಗುತ್ತೆ, ಮರೆ ಮಾಡಿಡೋದು, ಹಿಡನ್ ಅಂತ ಆಗುತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಈ ಆಂಟೋನಿಮ್ ಅಲ್ಲಿ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ನಾವು ವರ್ಡ್ ಮೇಲೆ ಜಾಸ್ತಿ ಸ್ಟಡಿ ಮಾಡಬೇಕು. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಥರ್ಡ್ ಕ್ವಶನ್ ನೋಡಿ. ಓಕೆ, ಥರ್ಡ್ ಕ್ವಶನ್ ಏನಿದೆ ಅಂತಂದ್ರೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್ ಇನ್ ದ ಬ್ರಾಕೆಟ್ಸ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಸೆಂಟೆನ್ಸ್ ಕಾಣ್ತಾ ಇದೆನಾ, ಈ ಸೆಂಟೆನ್ಸ್ ನಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಓಕೆ, ಈ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದ್ದಕ್ಕೆ ನಾವ್ ಏನ್ ಬರಿಬೇಕು, ವಿರುದ್ಧ ಪದವನ್ನ ಬರಿಬೇಕು. ಸೊ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ವಿರುದ್ಧ ಪದ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಎಸ್, ಶಿ ಈಸ್ ಅ ಡೈರೆಕ್ಟ್ ಡ್ಯಾಶ್ ಆನ್ಸೆಸ್ಟರ್. ಆನ್ಸೆಸ್ಟರ್ ಅಂತಂದ್ರೆ ಏನು, ಆನ್ಸೆಸ್ಟರ್ ಅಂದ್ರೆ ಏನು, ಆನ್ಸೆಸ್ಟರ್ ಅಂತಂದ್ರೆ ಪೂರ್ವಜರು ಅಂತ ಆಗುತ್ತೆ. ಪೂರ್ವಜರು, ಪೂರ್ವಜ ಅಂತ ಆಗುತ್ತೆ. ಓಕೆ, ಶಿ ಈಸ್ ಡೈರೆಕ್ಟ್ ಆನ್ಸೆಸ್ಟರ್ ಆಫ್ ಕ್ವೀನ್ ವಿಕ್ಟೋರಿಯಾ. ವಿಕ್ಟೋರಿಯಾ ಅವಳು ಏನ ಅಲ್ಲಿ ಹೆಸರು ಕೊಟ್ಟಿಲ್ಲ, ಶಿ ಅಂತ ಕೊಟ್ಟಿದ್ದಾಳೆ. ಶಿ ಅಂತಂದ್ರೆ ಅವಳು ಅಂತ ಆಗುತ್ತೆ. ಎಸ್, ಸೊ ಅವಳೇನಪ್ಪಾ ಅಂತಂದ್ರೆ ವಿಕ್ಟೋರಿಯಾ ರಾಣಿದು ನೇರ ಪೂರ್ವಜ, ಡೈರೆಕ್ಟ್ ಆನ್ಸೆಸ್ಟರ್ ಅಂತ ಹೇಳಿದಾರೆ. ಸೊ ಅವರು ವಿಕ್ಟೋರಿಯಾ ರಾಣಿದ್ ಏನ್ ಹಳ ಅಂತಂದ್ರೆ ಕಿ ನೇರ ಪೂರ್ವಜಾಳ ಅಂತ ಆಗುತ್ತೆ. ಸೊ ಇಲ್ಲಿ ಪೂರ್ವಜ, ಪೂರ್ವಜಕ್ಕೆ ಏನ್ ಬರಿಬೇಕು, ವಿರುದ್ಧ ಪದವನ್ನ ನಾವು ಬರಿಬೇಕು. ಓಕೆ, ವಿರುದ್ಧ ಪದವನ್ನ ಕೇಳಿದಾರೆ. ಬ್ರಾಕೆಟ್ ನಲ್ಲಿರೋ ವರ್ಡಿಗೆ ನಾವ್ ಏನ್ ಬರಿಬೇಕು, ವಿರುದ್ಧ ಪದ ಬರಿಬೇಕಂತ ಹೇಳಿದಾರೆ. ಸೊ ಇಲ್ಲಿ ಪೂರ್ವಜಕ್ಕ ವಿರುದ್ಧ ಪದ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಡಿಸೆಂಡೆಂಟ್. ಡಿಸೆಂಡೆಂಟ್ ಮೀನ್ಸ್ ವಂಶಸ್ಥರು. ವಂಶಸ್ಥ ಅಂತಂದ್ರೆ ಈಗ ಪಪ್ಪನ್ ಪಪ್ಪ ಇರ್ತಾರಲ್ಲ, ಅವ್ರಿಗೆ ನಾವೇನ್ ಕರಿತೀವಿ, ವಂಶ ಪಾರಂಪರಿಕ, ವಂಶಸ್ಥ ಅಂತ ಕರಿತೀವಿ. ನೆಕ್ಸ್ಟ್, ಓಕೆ, ಪ್ರೈಮೋಸಿನೇಟರ್ ಅಂತಂದ್ರೇನು, ಈ ಪೂರ್ವಜನ ಸಂಕೇತ ಮಾಡ್ತದೆ ಯಾವುದು, ಪ್ರೈಮೋಸಿನೇಟರ್ ಅನ್ನೋದು. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಆಂಟಿಸಿಡೆಂಟ್. ಆಂಟಿಸಿಡೆಂಟ್ ಅಂದ್ರೆ ಪೂರ್ವಭಾವಿ ಅಂತ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ, ಫಾರ್ನರ್. ಫಾರ್ನರ್ ಅಂತಂದ್ರೆ ಏನು, ಮುಂದಾಳು ಅಂತ ಆಗುತ್ತೆ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಪೂರ್ವಜರದು ವಿರುದ್ಧ ಪದ ಏನಾಗುತ್ತೆ, ವಂಶಸ್ಥರು ಅಂತ ಆಗುತ್ತೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರ, ಅದಕ್ಕೆ ಸಿನೋನಿಮ್ ಬರಿ ಅಂದ್ರೆ ಆಪ್ಷನ್ ಅಲ್ಲಿ ಸಿನೋನಿಮ್ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡಬೇಕು. ಅಥವಾ ವಿರುದ್ಧ ಪದ ಕೇಳಿದ್ರೆ ಆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡಬೇಕು. ಇಲ್ಲಿ ಏನ್ ಕೇಳಿದಾರ, ಸೆಂಟೆನ್ಸ್ ಕೊಟ್ಟು ಅದ್ರ ಬ್ರಾಕೆಟ್ ನಲ್ಲಿ ಒಂದ್ ವರ್ಡ್ ಕೊಟ್ಟಿದಾರ, ಅದಕ್ಕೆ ವಿರುದ್ಧ ಪದ ಕೇಳಿದಾರೆ. ಸೊ ವಿರುದ್ಧ ಪದ ಯಾವ್ದಾಗುತ್ತೆ, ಪೂರ್ವಜರಿಗೆ ವಿರುದ್ಧ ಪದ ಯಾವ್ದಾಗುತ್ತೆ, ವಂಶಸ್ಥರು ಅಂತ ಆಗುತ್ತೆ. ಓಕೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ವಿರುದ್ಧ ಪದನ ಕೇಳಿರ್ತಾರೆ, ಬ್ರಾಕೆಟ್ ನಲ್ಲಿ ಕೊಟ್ಟಿರೋ ವರ್ಡಿಗೆ ನಾವು ವಿರುದ್ಧ ಪದ ಬರಿಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೋರ್ತ್ ಕ್ವಶನ್. ಎಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಓಕೆ, ಇಡಿಯಂ. ಇಡಿಯಂ ಈಗಾಗಲೇ ಗೊತ್ತಿದೆ ನಿಮ್ಗೆ ಇಡಿಯಂ ಅಂದ್ರೆ ಏನು ಅಂತ. ನಾನ್ ನೋಡಿ ಕೊಟ್ಟಿರೋ ಒಂದು ಸೆಂಟೆನ್ಸಿಗೆ ಅದರ ಅರ್ಥವನ್ನ ನಾವು 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಯಾವ್ದು ಆಪ್ಷನ್ ಅದ್ರ ಮೀನಿಂಗ್ ಇರುತ್ತೆ ಆ ಆಪ್ಷನ್ ನಾವು ಕರೆಕ್ಟ್ ಅಂತ ಟಿಕ್ ಮಾಡ್ಬೇಕು. ಸೊ ಇಲ್ಲಿ ಫಸ್ಟ್ ಇಡಿಯಂ ಏನ್ ಕೊಟ್ಟಿದಾರಂತ ನೋಡೋಣ. ಫಿಕ್ಸ್ ಇಡಿಯಂ ಮೇಲೆ 2 ಕ್ವಶನ್ಸ್ ಬರುತ್ತೆ. ಓಕೆ, ಫಸ್ಟ್ ಇಡಿಯಂ ಏನ್ ಕೊಟ್ಟಿದಾರಂತ ನೋಡೋಣ. ಸ್ಟೀಲ್ ಸಮ್ ಒನ್ಸ್ ಥಂಡರ್. ಏನ್ ಕೊಟ್ಟಿದಾನ, ಸ್ಟೀಲ್ ಸಮ್ ಒನ್ಸ್ ಥಂಡರ್ ಅಂದ್ರೆ ಏನು, ಸ್ಟೀಲ್ ಅಂದ್ರೆ ಏನು,
ಸ್ಟೀಲ್ ಅಂದ್ರೆ ಕದಿಯುವುದು ಅಂತ ಆಗುತ್ತೆ. ಎಸ್, ಏನಾಗುತ್ತೆ? ಕದಿಯುವುದು ಅಂತ ಆಗುತ್ತೆ. ಸ್ಟೀಲ್ ಸಮ್ ಒನ್ಸ್ ಥಂಡರ್ ಅಂದ್ರೆ ಏನಂತಂದ್ರೆ ಬೇರೆಯೊಬ್ಬರ ಒಂದು ಗುಡುಗನ್ನ ಕದಿಯುವುದು ಅಂತ ಆಗುತ್ತೆ. ಅಂದ್ರೆ ಅದ ಅರ್ಥ ಅನ್ನೋದು ಇಲ್ಲಿ 4 ಆಪ್ಷನ್ಸ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥ ಏನದ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಪ್ಷನ್ ನೋಡಿ, ಟು ಫಾಲೋ ಅ ಸಕ್ಸೆಸ್ಫುಲ್ ಪರ್ಸನ್ ಇನ್ಸ್ಟ್ರಕ್ಷನ್ಸ್. ಸಕ್ಸಸ್ಫುಲ್ ಅಂತಂದ್ರೆ ಯಶಸ್ವಿ. ಎಸ್, ಯಶಸ್ವಿ ವ್ಯಕ್ತಿಯ ಒಂದು ಸೂಚನೆಗಳನ್ನ ಅನುಮತಿಸಲು ಅಂತ ಆಗುತ್ತೆ. ನೆಕ್ಸ್ಟ್, ಟು ಇಮಿಟೇಟ್ ಅದರ್ಸ್. ಇಮಿಟೇಟ್ ಮೀನ್ಸ್ ನೀವು ಮಾಡ್ತಿರಲ್ವಾ, ಈಗ ನಿಮ್ ಫ್ರೆಂಡ್ ಪಕ್ಕದಲ್ಲಿ ಕೂತಿದ್ರೆ ಅವ್ರ ತರ ನೀವು ಮಾತು ಹೇಳೋದಾಗಿರ್ಬೋದು, ಅವ್ರ ತರ ನಡೆಯೋದಾಗಿರ್ಬೋದು. ಸಮ್ ಇಮಿಟೇಟ್ಸ್ ಮೀನ್ಸ್ ಅವರನ್ನ ಅನುಕರಿಸೋದು ಅಂತ ಆಗುತ್ತೆ. ಎಸ್, ಇತರರನ್ನ, ಅದರ್ಸ್ ಮೀನ್ಸ್ ಇತರರನ್ನ ಅನುಕರಿಸೋದು ಅಂತ ಆಗುತ್ತೆ. ನೆಕ್ಸ್ಟ್, ಟು ಟೇಕ್ ದ ಕ್ರೆಡಿಟ್ ಫಾರ್ ಸಮಥಿಂಗ್ ಸಮ್ ಒನ್ ಎಲ್ಸ್ ಡಿಡ್ ಅಂದ್ರೆ ಬೇರೊಬ್ರು ಏನೋ ಒಂದ್ ಮಾಡಿರ್ತಾರ, ಆ ಕ್ರೆಡಿಟ್ ಅನ್ನ ನಾವು ತೆಗೆದುಕೊಳ್ಳೋದು ಅಂತ ಆಗುತ್ತೆ. ನೆಕ್ಸ್ಟ್, ಫೋರ್ತ್ ಆಪ್ಷನ್ ನೋಡಿ, ಟು ಫೈಂಡ್ ಔಟ್ ಇಟ್ ಡಿಫಿಕಲ್ಟ್ ಟು ಚೂಸ್ ಬಿಟ್ವೀನ್ 2 ಅಲ್ಟರ್ನೇಟಿವ್ಸ್. ಓಕೆ, ಎರಡು ಪರ್ಯಾಯ ಇದ್ದಾಗ ನಮ್ಗೆ ಒಂದೇ ಚೂಸ್ ಮಾಡೋಕೆ ಏನಪ್ಪಾ ಅಂತಂದ್ರೆ ತುಂಬಾ ಕಷ್ಟ ಆಗ್ತದೆ. ಎಸ್, ಸೊ 2 ಅಲ್ಟರ್ನೇಟಿವ್ ಇದ್ದಾಗ ನಾವ್ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಹೇಳಿ ತುಂಬಾ ಕಷ್ಟ ಆಗ್ಬಿಡ್ತದೆ. ಓಕೆ, ಅದನ್ನ ಹೇಳಿದಾರೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಸ್ಟೀಲ್ ಸಮ್ ಒನ್ಸ್ ಥಂಡರ್ ಅರ್ಥ ಏನಾಗುತ್ತೆ ಅಂತಂದ್ರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಸಮ್ಟೈಮ್ಸ್, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ, ನಾವು ಸ್ಕೂಲಲ್ಲಿ ಕೂತಿರ್ತೀವಿ. ಎಸ್, ಆರ್ ಸಾರಿ ಕ್ಲಾಸ್ ನಲ್ಲಿ ಕೂತಿರ್ಬೇಕಾದ್ರೆ ಮ್ಯಾಮ್ ಒಂದು ಕ್ವಶನ್ ಕೇಳಿರ್ತಾರೆ. ಐ ನೋ, ನಂಗೆ ಗೊತ್ತಿದೆ ಅದ್ರ ಆನ್ಸರ್. ನಾ ಏನ್ ಮಾಡ್ತೀನಿ, ಭಯದ್ಲಿಂದ ಅದು ಹೊರಗೆ ಹಾಕಲ್ಲ, ಅಲ್ಲೇ ಹಳ್ಳು ಹೇಳ್ತಿರ್ತೀನಿ. ನಮ್ ಫ್ರೆಂಡ್ ಏನ್ ಮಾಡ್ತಾಳ, ಅದನ್ನ ಕೇಳಿಸ್ಕೊಂಡು ಪಟ್ನೆ ಎದ್ ನಿಂತ ಹೇಳ್ತಾಳ. ಅಂದ್ರೆ ನನ್ ಗೊತ್ತಿರೋ ನನ್ ಕ್ರೆಡಿಟ್ ಅನ್ನ ಅವಳ ಏನ್ ಮಾಡಿಬಿಡ್ತಾಳ, ತಗೊಂಡ್ಬಿಡ್ತಾಳ. ಅವಾಗ ಅವ್ರು ಹೇಳ್ತಾರ, ಗುಡ್ ಅನ್ಸ್ಕೋತಾರ. ಅಲ್ಲಿ ನಾವ್ ಅಲ್ಲೇ ಕೂತ್ ಬಿಡ್ತೀವಿ. ಅಂದ್ರೆ ನಮ್ಮ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದು ಅಂತ, ಅಂದ್ರೆ ಕದಿಯೋದು ಅಂತ ಆಗುತ್ತೆ. ಸೊ ಸ್ಟೀಲ್ ಸಮ್ ಒನ್ಸ್ ಥಂಡರ್ ಅಂತಂದ್ರೆ ಅಂದ್ರೆ ಬೇರೆಯವ್ರು ಏನೋ ಮಾಡಿರೋ ಕ್ರೆಡಿಟ್ ಅನ್ನ ನಾವು ತೆಗೆದುಕೊಳ್ಳೋದು ಅಂತ ಆಗುತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ನಾಣ್ಣುಡಿ ಕೊಟ್ಟು ಅದಕ್ಕೆ ಅರ್ಥವನ್ನ ಕೇಳಿರ್ತಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥ ಯಾವ್ದಿರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಿಕ್ಸ್ ಇಡಿಯಾ ಮೇಲೆ 2 ಕ್ವಶನ್ಸ್ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್. ಎಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಈಗಾಗ್ಲೇ ಏನಪ್ಪಾ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಅಂಡರ್ಲೈನ್ ಮಾಡಿದಕ್ಕೆ ನಾವ್ ಏನ್ ಬರಿಬೇಕಿತ್ತು, ಸಮಾನಾರ್ಥಕ ಪದವನ್ನ ಬರಿಬೇಕು ಇತ್ತು. ಫಸ್ಟ್ ಕ್ವಶನ್ ಬಂದಿತ್ತದು. ಸೊ ಇದು ಸಿನೋನಿಮ್ ಅಲ್ಲಿ ಎಷ್ಟನೇ ಕ್ವಶನ್? ಸೆಕೆಂಡ್ ಕ್ವಶನ್. ಸೊ ಸಿನೋನಿಮ್ ಮೇಲೆ ಕೂಡ 2 or 3 ಕ್ವಶನ್ಸ್ ಏನಪ್ಪಾ ಅಂದ್ರೆ ಈ ಸಮಾನಾರ್ಥಕ ಪದದ ಮೇಲೆ ಬರುತ್ತೆ. ಓಕೆ, ಇಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನಾರ್ಥಕ ಪದವನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾನಂತ ನೋಡಿ. ಓಕೆ, ಕನ್ವಿಕ್ಷನ್. ಕನ್ವಿಕ್ಷನ್ ಅಂದ್ರೆ ಏನು? ಓಕೆ, ಟೈಮ್ಸ್ ವರ್ಡ್ ಗೊತ್ತಾಗಲ್ದಾಗ ನಾ ಹೇಳಿರ್ತೀನಿ ಪ್ರತಿ ಸತ ವರ್ಡ್ ಮೇಲೆ ಜಾಸ್ತಿ ಸ್ಟಡಿ ಮಾಡಬೇಕು, ಆಗ ಮಾತ್ರ ನಾವು ಈ ಪೇಪರ್ ಅನ್ನ ಈಸಿ ಬಿಡಿಸ್ಬೋದು ಅಂತ. ಎಸ್, ಸೊ ವೆಕ್ಯಾಬ್ಯುಲರಿ ಚೆನ್ನಾಗಿದ್ದವರು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಸ್, ಕನ್ವಿಕ್ಷನ್ ಅಂದ್ರೆ ಏನು? ಕನ್ವಿಕ್ಷನ್ ಅಂತಂದ್ರೆ ಹೈ ಬಿಲೀಫ್ ಇರೋದು. ಓಕೆ, ಹೈ ನಂಬಿಕೆ ಇರೋದಕ್ಕೆ ನಾವ್ ಏನಂತ ಕರಿತೀವಿ? ಕನ್ವಿಕ್ಷನ್ ಅಂತ ಕರಿತೀವಿ. ಅಂದ್ರೆ ಜಾಸ್ತಿ ನಂಬಿಕೆ ಇರೋದು, ಅದಕ್ಕ ಕನ್ವಿಕ್ಷನ್ ಅಂತ ಕರಿತೀವಿ. ಈ ಕನ್ವಿಕ್ಷನ್ ಏನ್ ಬರಿಬೇಕು? ಸಮಾನಾರ್ಥಕ ಪದವನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಅಪ್ರೋಚ್. ಅಪ್ರೋಚ್ ಮೀನ್ಸ್ ಅನುಸಂಧಾನ ಮಾಡೋದು. ಅಪ್ರೋಚ್ ಅಂದ್ರೆ ಈಗ ಅವ್ರಿಗೆ ಅಪ್ರೋಚ್ ಮಾಡ್ರಿ ಸಿಗ್ಬೋದು ಕೆಲ್ಸ, ಇವ್ರಿಗೆ ಅಪ್ರೋಚ್ ಮಾಡ್ರಿ ಅಲ್ಲಿ ಕೆಲ್ಸ ಸಿಗ್ತದ ಅಂತ ಹೇಳ್ತಾರಲ್ವಾ. ಸೊ ಅಪ್ರೋಚ್ ಅನ್ನೋ ವರ್ಡ್ ಅನ್ನ ಕೇಳಿರ್ತೀರಿ. ಅಂದ್ರೆ ಏನು? ಅನುಸಂಧಾನ. ಸೊ ಇಲ್ಲಿ ನಂಬಿಕೆಗೆ ನಾವು ಅಪ್ರೋಚ್ ಅನ್ನಲ್ಲ. ಓಕೆ, ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೆಕೆಂಡ್ ಆಪ್ಷನ್ ನೋಡಿ. ಓಕೆ, ಸಸ್ಪೆನ್ಷನ್. ಸಸ್ಪೆನ್ಷನ್ ಅಂತಂದ್ರೆ ಏನು ಅಂತಂದ್ರೆ ಅನುಮಾನಗಳು. ಅನುಮಾನಕ್ ನಾವೇನಂತೀವಿ? ಸಸ್ಪೆನ್ಷನ್ ಅಂತ ಕರಿತೀವಿ. ಎಸ್, ಕನ್ವಿಕ್ಷನ್ ನಂಬಿಕೆಗೆ ನಾವು ಅನುಮಾನ ಅಂತ ಕರಿತೀವ? ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ನೆಕ್ಸ್ಟ್ ಥರ್ಡ್ ನೋಡಿ, ಡೌಟ್. ಡೌಟ್ ಅಂದ್ರೂ ಕೂಡ ಅನುಮಾನನೇ. ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಸೊ ಫೋರ್ತ್ ಆಪ್ಷನ್ ನೋಡಿ, ಬಿಲೀಫ್. ಬಿಲೀಫ್ ಮೀನ್ಸ್ ನಂಬಿಕೆ. ಎಸ್, ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಅಂದ್ರೆ ಕನ್ವಿಕ್ಷನ್ ಅಂದ್ರೂ ನಂಬಿಕೆ, ಅಲ್ಲಿ ಹೈ ನಂಬಿಕೆ ಅಂತ ಆಗುತ್ತೆ. ಬಿಲೀಫ್ ಅಂದ್ರೂ ಕೂಡ ನಂಬಿಕೆನೆ ಅಂತ ಆಗುತ್ತೆ. ಓಕೆ, ಅದ್ರ ಸಲುವಾಗಿ ಸಿನೋನಿಮ್ ಆಫ್ ಕನ್ವಿಕ್ಷನ್. ಕನ್ವಿಕ್ಷನ್ ಸಿನೋನಿಮ್ ಏನಾಗುತ್ತೆ? ಬಿಲೀಫ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನಾರ್ಥಕ ಪದ ಬರಿ ಅಂದ್ರೆ ಸಮಾನಾರ್ಥಕ ಪದ ಬರಿಬೇಕು, ವಿರುದ್ಧ ಪದ ಕೇಳಿದ್ರೆ ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್. ಎಸ್, select the option that can be used as a one word substitution.
ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಅಂಡರ್ಲೈನ್ ಗ್ರೂಪ್ ಆಫ್ ವರ್ಡ್ಸ್. ಇಲ್ಲೇನ್ ಕೊಟ್ಟಿದಾರಂತ ಹೇಳಿದಾರಂತಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ವರ್ಡ್ ಆರ್ ಸೆಂಟೆನ್ಸ್ ಹೇಳಿದೀನಿ. ಎಸ್, ಇಲ್ಲೇನ್ ಏನ್ ಅಂಡರ್ಲೈನ್ ಮಾಡಿದ್ದಾರೆ, ಹಾಫ್ ಸೆಂಟೆನ್ಸ್ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಏನ್ ಮಾಡಿದಾರ, ಅಂಡರ್ಲೈನ್ ಅನ್ನ ಮಾಡಿದಾರೆ. ಸೊ ಅದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಯ್ಕೆ ಮಾಡಬೇಕು. ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳಿದೀನಿ, ಹಳೆ ಕ್ಲಾಸ್ ನಲ್ಲೂ ಕೂಡ ಹೇಳಿದೀನಿ. ಏನಪ್ಪಾ ಅಂತಂದ್ರೆ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ, ಜೀವಶಾಸ್ತ್ರ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇಲ್ಲೂ ಕೂಡ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಅನ್ನೋದು 4 ಆಪ್ಷನ್ಸ್ ನಲ್ಲಿ ನಾವು ನೋಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಜಾನ್ಸನ್ wrote a drama in which he discussed the study of chemistry in a medieval fashion. Chemistry in medieval fashion. ಇಲ್ಲೇನಪ್ಪಾ ಅಂದ್ರೆ, ಜಾನ್ಸನ್ ಅನ್ನೋವೇನಪ್ಪಾ ಅಂತಂದ್ರೆ ಒಂದು ಮಧ್ಯಕಾಲೀನ ಶೈಲಿಯಲ್ಲಿ ಏನ್ ಮಾಡ್ಯಾನಂತಂದ್ರೆ, ಒಂದು ರಾಸಾಯನ ಶಾಸ್ತ್ರ ಅಧ್ಯಯನ ಮಾಡೋ ಸಲುವಾಗಿ ಏನಪ್ಪಾ ಅಂದ್ರೆ, ಅಧ್ಯಯನ ಒಂದು ಚರ್ಚೆಯನ್ನ ಏನ್ ಮಾಡ್ದಾನ, ನಾಟಕವಾಗಿ ಬರ್ದಾನ. ಅದಕ್ಕೆ ಅಂದ್ರೆ ಅದೊಂದು ರಾಸಾಯನ ಶಾಸ್ತ್ರ ಅಧ್ಯಯನ ಮಾಡೋದೊಂದು ಚರ್ಚಿಸೋ ಸಲುವಾಗಿ ಒಂದ್ ಏನ್ ಮಾಡ್ಯಾನ, ಒಂದು ಡ್ರಾಮಾನ ಬರ್ದಿದಾನವ, ನಾಟಕವನ್ನ ಬರ್ದಿದಾನ. ಸೊ ಇಲ್ಲಿ ರಾಸಾಯನ ಶಾಸ್ತ್ರ ಅಧ್ಯಯನ ಮಾಡೋದಕ್ ನಾವ್ ಏನಂತ ಕರಿತೀವಿ ಅನ್ನೋದೇ 4 ಆಪ್ಷನ್ಸ್ ನಲ್ಲಿ ನೋಡ್ಬೇಕು. ಫಸ್ಟ್ ಆಪ್ಷನ್ ನೋಡಿ, ರೆಟೋರಿಕ್ ಅಂತಂದ್ರೆ ವಾಕ್ ಚಾತುರ್ಯ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಸೆಕೆಂಡ್ ಲೆಕ್ಸಿಕೋಗ್ರಫಿ ಅಂತಂದ್ರೆ ಏನು ಅಂದ್ರೆ, ಡಿಕ್ಷನರಿ ಯಾರು ಕಂಪೈಲ್ ಮಾಡ್ತಾರಲ್ಲ, ಕಂಪೈಲಿಂಗ್ ಆಫ್ ಡಿಕ್ಷನರಿಗೆ ನಾವ್ ಏನಂತ ಕರಿತೀವಿ, ಲೆಕ್ಸಿಕೋಗ್ರಫಿ ಅಂತ ಕರಿತೀವಿ. ನೆಕ್ಸ್ಟ್ ಆಲ್ಕೆಮಿ ಮೀನ್ಸ್ ಅಲ್ಲಿ ಏನ್ ಬರುತ್ತೆ, ರಸವಿದ್ಯೆ ಅಂತ ಆಗುತ್ತೆ. ನೆಕ್ಸ್ಟ್ ಆಂಥ್ರೋಪೋಲಜಿ ಅಂತಂದ್ರೆ ಅಂದ್ರೆ ಮನುಷ್ಯನ ಬಗ್ಗೆ, ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ನಾವ್ ಏನಂತ ಕರಿತೀವಿ, ಆಂಥ್ರೋಪೋಲಜಿ. ಮನುಷ್ಯನ ಕುರಿತು ಅಧ್ಯಯನ ಮಾಡೋದಕ್ಕ ಮನುಷ್ಯ ಶಾಸ್ತ್ರ ಅಥವಾ ಮಾನವ ಶಾಸ್ತ್ರ ಅಥವಾ ಆಂಥ್ರೋಪೋಲಜಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ, ಆಲ್ಕೆಮಿ ಇಸ್ ಅ ಕರೆಕ್ಟ್ ಆನ್ಸರ್. ಅಂದ್ರೆ ಸ್ಟಡಿ ಆಫ್ ಕೆಮಿಸ್ಟ್ರಿ ಇನ್ ಅ ಮೆಡಿವಲ್ ಫ್ಯಾಷನ್ ಅಂತಂದ್ರೆ ಏನು, ರಸಾಯನ ಶಾಸ್ತ್ರದ ಒಂದು ಅಧ್ಯಯನದಕ್ಕೆ ನಾವ್ ಏನಂತ ಕರಿತೀವಿ, ರಸವಿದ್ಯೆ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಏನಪ್ಪಾ ಅಂತಂದ್ರೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಸೊ ಅಂಡರ್ಲೈನ್ ಮಾಡಿದ್ದನ್ನ ನಾವ್ ಏನಂತ ಕರಿತೀವಿ ಅನ್ನೋದೇ ಅದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಎಸ್, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕೆಮಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡೋದಕ್ಕ ಆಲ್ಕೆಮಿ ಅಂತ ಕರಿತೀವಿ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 7th ಕ್ವಶನ್. ಎಸ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಓಕೆ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಕೊಟ್ಟಿರೋ ಇಲ್ಲಿ ಏನಪ್ಪಾ ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ ನಲ್ಲಿ 3 ಆಪ್ಷನ್ ಸ್ಪೆಲ್ಟ್ ಏನಿರ್ತದೆ ಕರೆಕ್ಟ್ ಇರುತ್ತೆ, ಒಂದರಲ್ಲಿ ಏನಿರುತ್ತೆ ತಪ್ಪಿರುತ್ತೆ. ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇನ್ಕರೆಕ್ಟ್ಲಿ ಮೇಲೆ ಕೂಡ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ. ಇನ್ಕರೆಕ್ಟ್ಲಿ ಮೇಲೆ ಸಪೋಸ್ ಅವ್ರು ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅವ್ರ ಇವಾಗ ಕರೆಕ್ಟ್ಲಿ ಮೇಲೆ 1, ಇನ್ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಅನ್ನ ಕೇಳ್ಬೋದು. ಓಕೆ, ಸೊ ಇಲ್ಲಿ ನೋಡೋಣ ಯಾವ್ದು ಇನ್ಕರೆಕ್ಟ್ಲಿ ಅದ ಅಂತ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಕರಿಕ್ಯುಲಮ್ ಆಗ್ಬೇಕದು. ಏನಾಗ್ಬೇಕು, ಕರಿಕ್ಯುಲಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ, ತಪ್ಪಿದೆ. ಏನಿದೆ, ತಪ್ಪಿದೆ. ಕರಿಕ್ಯುಲಮ್ ಸ್ಪೆಲ್ಲಿಂಗ್ ಏನು, CULM, ಕರಿಕ್ಯುಲಮ್. ಓಕೆ, ಇಲ್ಲೇನ್ ಬಂದಿದೆ, CUR ಒಂದೇ ಬಂದಿದೆ, ಅಲ್ಲೇನ್ ಬರ್ಬೇಕು, R ಬರ್ಬೇಕು, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಕರಿಕ್ಯುಲಮ್ ಆಗ್ಬೇಕದು, ಅಲ್ಲಿ ಏನಿದೆ ಕರಿಕ್ಯುಲಮ್, ಬರೀ ಕರಿಕ್ಯುಲಮ್ ಆಗಿದೆ, ಕರಿಕ್ಯುಲಮ್ ಆಗ್ಬೇಕದು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಏನಿದೆ ತಪ್ಪಿದೆ, ಸ್ಪೆಲ್ಲಿಂಗ್ ಏನಿದೆ ತಪ್ಪಿದೆ. ಸಿಕ್ತಾ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ಕೇಳಿದಾರೆ. ಸೊ ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕರಿಕ್ಯುಲಮ್ ಅಂತಂದ್ರೆ ಏನು, ಪಠ್ಯಕ್ರಮ. ಏನು, ಪಠ್ಯಕ್ರಮ. ಸೊ ಇಲ್ಲಿ ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದಕ್ಕೋಸ್ಕರ ಇನ್ಕರೆಕ್ಟ್ಲಿ ಯಾವ್ದಂತ ಕೇಳಿದಾರೆ. ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಇವು 3 ಆಪ್ಷನ್ ಕರೆಕ್ಟ್ ಇದಾವೆ. ಎಂಥೂಸಿಯಾಸ್ಟಿಕ್ ಅಂದ್ರೂ ಕರೆಕ್ಟ್ ಇದೆ. ಎಂಥೂಸಿಯಾಸ್ಟಿಕ್ ಅಂದ್ರೆ ಏನು, ಉತ್ಸಾಹ ಅಂತ ಆಗುತ್ತೆ. ಎಕ್ಸ್ಪ್ಲನೇಷನ್ ಅಂತಂದ್ರೆ ವಿವರಣೆ ಅಂತ ಆಗುತ್ತೆ. ಹೈಟ್ ಅಂದ್ರೆ ಎತ್ತರ. ಓಕೆ, ಸೊ 3 ಆಪ್ಷನ್ ಏನಿದೆ ಕರೆಕ್ಟ್ ಸ್ಪೆಲ್ಟ್ ಇದೆ, ಬಟ್ ಇಲ್ಲೇನಿದೆ ಒಂದ್ರಲ್ಲಿ ಸ್ಪೆಲ್ಟ್ ಏನಿದೆ ರಾಂಗ್ ಇದೆ. ಸೊ ಇನ್ಕರೆಕ್ಟ್ಲಿ ಯಾವ್ದಂತ ಕೇಳಿದಾರೆ, ಫಸ್ಟ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, 8th ಕ್ವಶನ್. ಎಸ್, 8th ಕ್ವಶನ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್. ಓಕೆ, ಅಂಡರ್ಲೈನ್ ಸೆಗ್ಮೆಂಟ್
or underline word in the given sentence. If there is no needed to substitute it, select no substitution required. ಓಕೆ, ಇಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಎಸ್, ಇಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಓಕೆ, ಈ ಸೆಂಟೆನ್ಸ್ ನಲ್ಲಿ ಏನ್ ಮಾಡಿದಾರ, ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಯಾವ ವರ್ಡ್ ಇಲ್ಲಿ? ಅಂಡರ್ಸ್ಟ್ಯಾಂಡೇಬಲ್. ಓಕೆ, ಇಲ್ಲಿ ಒಂದು ವರ್ಡ್ ಅನ್ನ ಏನ್ ಮಾಡಿದಾರ, ಅಂಡರ್ಲೈನ್ ಮಾಡಿದಾರೆ. ಸೊ ಅಲ್ಲಿ ಏನ್ ಹೇಳಿದಾರೆ, ನೆಕ್ಸ್ಟ್ ಏನ್ ಹೇಳಿದಾರೆ ಅಂತಂದ್ರೆ, ಪ್ರತಿ ಸತ ನಾವೇನ್ ಮಾಡ್ತೀವಿ, ಸೆಂಟೆನ್ಸ್ ಕೊಟ್ಟಾಗ ಅಲ್ಲಿ ಅಂಡರ್ಲೈನ್ ಮಾಡಿದ್ದನ್ನ ಏನ್ ಮಾಡ್ತಿದ್ವಿ, ಸಬ್ಸ್ಟಿಟ್ಯೂಟ್, ಪರ್ಯಾಯ ಅಥವಾ ರೀಪ್ಲೇಸ್ ಅನ್ನ ಮಾಡ್ತಿದ್ವಿ. ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ನೆಕ್ಸ್ಟ್ ನೋಡಿ, ಇಫ್ ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್. ಓಕೆ, ನಮ್ಗೆ ಅದ್ ನೀಡ್ ಇಲ್ಲ, ಸಬ್ಸ್ಟಿಟ್ಯೂಟ್ ಮಾಡಬೇಡ್ರಿ, ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹೇಳಿದಾರೆ. ಎಸ್, ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಅಂಡರ್ಲೈನ್ ಮಾಡಿದ್ದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಾರ್ದು ಅಂತ ಹೇಳಿದಾರೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ಟಾಕ್ ವಾಸ್ ನಾಟ್ ಅಂಡರ್ಸ್ಟ್ಯಾಂಡೇಬಲ್. ಟಾಕ್ ಮೀನ್ಸ್ ಮಾತು, ಮಾತೇನಾಗ್ತಾ ಇಲ್ಲ, ಅರ್ಥವಾಗಲಿಲ್ಲ, ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾರೆ. ಸೊ ಇಲ್ಲಿ ಪ್ರತಿ ಸತ ನಾವೇನ್ ಮಾಡ್ತಿದ್ವಿ, ಅಲ್ಲಿ ಒಂದ್ ಸ್ವಲ್ಪ ಏನು ಗ್ರಾಮೆಟಿಕಲ್ ಅಥವಾ ಸ್ಪೆಲ್ ಮಿಸ್ಟೇಕ್ ಇದ್ದಾಗ ಅಲ್ಲಿ ಏನು ಅರ್ಥ ಕೊಡಲ್ದಾಗ ಸ್ವಲ್ಪ ಏನ್ ಮಾಡ್ತಿದ್ವಿ ನೀವು ಅಲ್ಲಿ, ಅಂದ್ರೆ ರೀಪ್ಲೇಸ್ ಮಾಡ್ತಿದ್ವಿ. ಓಕೆ, ದೇರ್ ಇಸ್ ನೋ ನೀಡೆಡ್ ಟು ಇದ್ದಾಗ ನಾವೇನ್ ಮಾಡ್ತಿದ್ವಿ, ಸ್ವಲ್ಪನ ಚೇಂಜ್ ಮಾಡ್ತಿದ್ವಿ. ಸೊ ಇಲ್ಲಿ ಏನ್ರಿ ತಪ್ಪಿದ್ರೆ ಮಾತ್ರ ಸ್ವಲ್ಪನ ಚೇಂಜ್ ಮಾಡ್ಬೋದು, ಬಟ್ ಇಲ್ಲಿ ಏನು ತಪ್ಪಿಲ್ಲ. ದ ಟಾಕ್ ವಾಸ್ ನಾಟ್ ಅಂಡರ್ಸ್ಟ್ಯಾಂಡೇಬಲ್ ಅಂತ ಹೇಳಿದಾರೆ. ಅಂದ್ರೆ ಮಾತು ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನೋದು ಇದೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದಾರ, ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್, ಕಾಂಪ್ರಹೆನ್ಸಿಬಲ್. ಎಸ್, ಅಂಡರ್ಸ್ಟ್ಯಾಂಡೇಬಲ್ ಇದು ಸಿನೋನಿಮ್ ಏನಾಗುತ್ತೆ, ಕಾಂಪ್ರಹೆನ್ಸಿಬಲ್ ಅಂತ ಆಗುತ್ತೆ. ಬಟ್ ರಿಟರ್ನ್ ಫಾರ್ಮೆಟ್ ನಲ್ಲಿ ನಾವೇನ್ ಬರಿತೀವಿ, ಕಾಂಪ್ರಹೆನ್ಸಿಬಲ್ ಅಂತ ಬರಿತೀವಿ. ಬಟ್ ಮಾತು ಹೇಳೋವಾಗ ನಂಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಹೇಳ್ತೀವಿ ನಾವು, ಅಲ್ಲಿ ಕಾಂಪ್ರಹೆನ್ಸಿಬಲ್ ಅಂತ ಹೇಳಲ್ಲ ನಾವು. ಓಕೆ, ಅದಕ್ಕೋಸ್ಕರ ಈ ಆಪ್ಷನ್ ಕೂಡ ಆಗಲ್ಲ, ಥರ್ಡ್ ಆಪ್ಷನ್ ಕೂಡ ಆಗಲ್ಲ, ಫೋರ್ತ್ನೂ ಆಗಲ್ಲ. ಇಲ್ಲಿ ಫಸ್ಟ್ ಆಪ್ಷನ್ ಆಗುತ್ತೆ. ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್, ಅಲ್ಲಿ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಇಲ್ಲ, ಯಾಕಂದ್ರೆ ಸೆಂಟೆನ್ಸ್ ಏನಿದೆ ಕರೆಕ್ಟ್ ಇದೆ, ಅದಕ್ಕೋಸ್ಕರ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಆಗುತ್ತೆ. ಇಲ್ಲ ಆಕ್ಚುಲಿ ಬರ್ಬೋದು, ಸೆಕೆಂಡ್ ಆಪ್ಷನ್ ಬರ್ಬೋದು, ಬಟ್ ನಾವು ಮಾತ್ ಹೇಳುವಾಗ ಅಂಡರ್ಸ್ಟ್ಯಾಂಡೇಬಲ್ ಅಂತ ಹೇಳ್ತೀವಿ, ಅದ್ರ ಬಿಟ್ಟು ಕಾಂಪ್ರಹೆನ್ಸಿಬಲ್ ಅಂತ ಹೇಳಲ್ಲ. ರಿಟರ್ನ್ ಫಾರ್ಮೆಟ್ ನಲ್ಲಿ ಬರಿಬಹುದು, ಇಲ್ಲ ಅಂತಲ್ಲ, ಬಟ್ ಮಾತ್ ಹೇಳುವಾಗ ನಾವು ಅಂಡರ್ಸ್ಟ್ಯಾಂಡಬಲ್ ಅಂತಾನೆ ಯೂಸ್ ಮಾಡಿರ್ತೀವಿ. ಅಂಡರ್ಸ್ಟ್ಯಾಂಡ್ ಆಗ್ಯದ ಆಗಿಲ್ಲ ಅಂತ ಹಿಂಗ್ ಹೇಳ್ತೀವಿ, ಕಾಂಪ್ರಹೆನ್ಸಿಬಲ್ ಅಂತ ಹೇಳಲ್ಲ. ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ಎಸ್, ಐ ಅಗ್ರಿ, ಯಾಕಂದ್ರೆ ಅಂಡರ್ಸ್ಟ್ಯಾಂಡೇಬಲ್ಗೆ ಸಿನೋನಿಮ್ ಆಗುತ್ತೆ ಸೆಕೆಂಡ್ ಆಪ್ಷನ್, ಅದಕ್ಕೋಸ್ಕರ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಸೆಂಟೆನ್ಸ್ ಮಾತ್ರ ಕರೆಕ್ಟ್ ಇದೆ. ಓಕೆ, ಅಂಡರ್ಸ್ಟ್ಯಾಂಡೇಬಲ್ ಅಂತಾನೆ ಯೂಸ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ದೇರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ಅಂತಂದ್ರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಅಥವಾ ಸ್ಲೈಟ್ ಏನ್ರಿ ಮಿಸ್ಟೇಕ್ ಇತ್ತು, ಅಲ್ಲಿ ಅರ್ಥ ಕೊಡ್ಲಿಲ್ಲ ಅಂತಂದ್ರೆ ಸ್ಲೈಟ್ ಚೇಂಜ್ ಮಾಡ್ಬೇಕು, ಫುಲ್ಲಿ ರೀಪ್ಲೇಸ್ ಮಾಡೋಂಗಿಲ್ಲ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಒಂದು ವರ್ಡಿಗೆ ಅಥವಾ ಗ್ರೂಪ್ ಆಫ್ ವರ್ಡ್ಸ್ ರೀಪ್ಲೇಸ್ ಮಾಡಂದ್ರೆ ರೀಪ್ಲೇಸ್ ಮಾಡಬೇಕು, ಅಥವಾ ದೇರ್ ಇಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಅಂದ್ರೆ ಸ್ಲೈಟ್ ಚೇಂಜ್ ಮಾಡಬಹುದು, ಅಥವಾ ಕರೆಕ್ಟ್ ಇದ್ರೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಇರಲ್ಲ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, 9th question. Okay, select the correct pair of words. Correct pair of words for the blank in the given sentence. ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಎರಡು ಬ್ಲಾಂಕ್ ಡಿಲೀಟ್ ಇದಾವ. ಸೊ ಎರಡು ಬ್ಲಾಂಕಿಗೂ ಕರೆಕ್ಟ್ ಆಗಿರೋ ಒಂದು ಪೇರ್ ಯಾವ್ದು ಕರೆಕ್ಟ್ ಆಗುತ್ತೆ, ಈ ಆಪ್ಷನ್ ಅಲ್ಲಿ ಒಂದ್ ಪೇರ್ ಕೊಟ್ಟಿದ್ದಾರೆ. ಎಸ್, ಈ ಒಂದ್ ಪೇರ್ ಯಾವ್ದು ಕರೆಕ್ಟ್ ಸೂಟೇಬಲ್ ಆಗುತ್ತೆ, ಎರಡು ಬ್ಲಾಂಕಿಗೂ ಯಾವ್ದು ಕರೆಕ್ಟ್ ಪೇರ್ ಸೂಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಜಾರ್ಖಂಡ್ ಈಸ್ ಅ ಮೇಜರ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ. ಫಸ್ಟ್ ಸೆಂಟೆನ್ಸ್ ಏನಿದೆ, ಜಾರ್ಖಂಡ್ ಏನಪ್ಪಾ ಅಂತಂದ್ರೆ ಇಂಡಿಯಾದಲ್ಲಿ ಪ್ರಮುಖ ಡ್ಯಾಶ್ ಉತ್ಪಾದಿಸುವ ರಾಜ್ಯ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ನೋಡಿ, ವೇರ್ ಹ್ಯಾಸ್ ದ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಇಸ್ ಅ ಡ್ಯಾಶ್ ಪ್ಲೇಸ್. ಫಸ್ಟ್ ಸೆಂಟೆನ್ಸ್ ಏನಿದೆ, ಇಂಡಿಯಾದಲ್ಲಿ ಜಾರ್ಖಂಡ್ ಏನಿದೆ ಅಂತಂದ್ರೆ ಪ್ರಮುಖ ಡ್ಯಾಶ್ ಉತ್ಪಾದಿಸುವ ರಾಜ್ಯ ಆಗಿದೆ ಅಂತ ಒಂದ್ ಸೆಂಟೆನ್ಸ್ ಇದೆ. ಸೆಕೆಂಡ್ ಸೆಂಟೆನ್ಸ್ ಏನಂತಂದ್ರೆ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಅಂಡ್ ಕಾಶ್ಮೀರ್
ಜಮ್ಮು ಅಂಡ್ ಕಾಶ್ಮೀರ್ ಅನ್ನೋದು ಡ್ಯಾಶ್ ಪ್ಲೇಸ್ ಆಗಿದೆ, ಡ್ಯಾಶ್ ಸ್ಥಳವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡು ಬ್ಲಾಂಕಿಗೂ ಸುಟೇಬಲ್ ಯಾವ್ದಾಗುತ್ತೆ ಅಂತ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಕೋಲ್ಡ್ ಇದೆ, ಕೋಲ್ ಇದೆ. ಕೋಲ್ಡ್ ಅಂತಂದ್ರೆ ಏನು? ಶೀತ. ಕೋಲ್ಡ್ ಅಂದ್ರೆ ಏನು? ಶೀತ. ಎಸ್. ಕೋಲ್ ಅಂತಂದ್ರೆ ಏನು? ಕಲ್ಲಿದ್ದಲು. ಕಲ್ಲಿದ್ದಲು. ಓಕೆ, ಕಲ್ಲಿದ್ದಲು ಅಂತ ಆಗುತ್ತೆ. ನೆಕ್ಸ್ಟ್ ಕೋಲ್, ಸೆಕೆಂಡ್ ಆಪ್ಷನ್ ನೋಡಿ, ಕೋಲ್ ಇದೆ, ಎಸ್ ಕಲ್ಲಿದ್ದಲು ಅಂತ ಆಗುತ್ತೆ, ಇದನ್ನು ಕಲ್ಲಿದ್ದಲು ಅಂತ ಆಗುತ್ತೆ. ಕೋಲ್ಡ್, ಇದು ಶೀತ ಅಂತ ಆಗುತ್ತೆ, ಇದನ್ನು ಶೀತ ಅಂತ ಆಗುತ್ತೆ. ಇಲ್ಲಿ ಕೋಲ್ ಅಂತಂದ್ರೆ ಕಲ್ಲಿದ್ದಲು, ಕೋಲ್ಡ್ ಅಂದ್ರೆ ಶೀತ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಆಗ್ತಿತ್ತು, ಯಾಕಂದ್ರೆ ಇಲ್ಲಿ ಕೋಲ್ಡ್ ಬರಲ್ಲ. ಎಸ್, ಕೋಲ್ಡ್ ಅಂತಂದ್ರೆ ಕೋಲ್ಡ್ ಉತ್ಪಾದಿಸ್ತೀವಾ? ಇಲ್ಲ. ಸೊ ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಕೋಲ್. ಕೋಲ್ ಅಂಡ್ ಕೋಲ್ಡ್ ಅಂದ್ರೆ ಜಾರ್ಖಂಡ್ ಅನ್ನೋದು ಭಾರತದಲ್ಲಿ ಪ್ರಮುಖ ಒಂದು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಆಗದ. ಮತ್ತೆ ಯೂನಿಯನ್ ಟೆರಿಟರಿ ಯಾವುದು? ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಅಂಡ್ ಕಾಶ್ಮೀರ್ ಏನದ ಶೀತದ ಒಂದು ಪ್ರದೇಶ ಅಥವಾ ಶೀತದ ಒಂದು ಸ್ಥಳವಾಗಿದೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಪೇರ್ ಆಗುತ್ತೆ. ಎರಡು ಬ್ಲಾಂಕಿಗೂ ಕರೆಕ್ಟ್ ಪೇರ್ ಯಾವ್ದಾಗುತ್ತೆ? ಕೋಲ್ ಅಂಡ್ ಕೋಲ್ಡ್ ಈಸ್ ಅ ಕರೆಕ್ಟ್. ಇದು ಆಗ್ತಿತ್ತು, ಬಟ್ ಇದು ಇಲ್ಲಿ ಇರ್ಬೇಕಾಗಿತ್ತು, ಇದು ಈ ಕಡೆ ಇದ್ರೆ ಕರೆಕ್ಟ್. ಅದು ಎಲ್ಲಿದೆ? ಫೋರ್ತ್ ಆಪ್ಷನ್ ಅಲ್ಲಿ ಇದೆ. ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಎರಡು ಬ್ಲಾಂಕ್ ಅನ್ನ ಡಿಲೀಟ್ ಆಗಿ ಮಾಡಿರ್ತಾರ. ಸೊ ಎರಡು ಬ್ಲಾಂಕಿಗೂ ಕರೆಕ್ಟ್ ಯಾವ್ದು ಪೇರ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಓಕೆ, ಇದ್ರ ಮೇಲೂ ಕೂಡ ಫಿಕ್ಸ್ ಒಂದ್ ಕ್ವಶನ್ ಬರುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್. ಓಕೆ, 10th ಕ್ವಶನ್ ನೋಡಿ. ಸೆಲೆಕ್ಟ್ ದ ಕರೆಕ್ಟ್ ಇಡಿಯಂ. ಏನ್ ಮಾಡ್ಬೇಕು? 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಇಡಿಯಂ ಇದೆ, ಯಾವ್ದು ಕರೆಕ್ಟ್ ಇಡಿಯಂ ಸುಟೇಬಲ್ ಆಗುತ್ತೆ ಆ ಒಂದು ಇಟಲೈಸ್ಡ್. ನೆಕ್ಸ್ಟ್ ನೋಡಿ, ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಇಟಲೈಸ್ಡ್ ಗ್ರೂಪ್ ಆಫ್ ವರ್ಡ್ಸ್. ಇಟಲೈಸ್ಡ್ ಗ್ರೂಪ್ ಆಫ್ ವರ್ಡ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ಸೆಂಟೆನ್ಸ್ ನಲ್ಲಿ ಏನ್ ಮಾಡಿದಾರ? ಇಟಲೈಸ್ ವರ್ಡ್ ಇದೆ, ಒಂದು ಗ್ರೂಪ್ ಆಫ್ ವರ್ಡ್ಸ್ ಇದಾವೆ. ಇಟಲೈಸ್ ಮಾಡಿದ್ದು ಗ್ರೂಪ್ ಆಫ್ ವರ್ಡ್ಸ್ ಇದಾವ. ಸೊ ಆ ವರ್ಡ್ಸ್ ಗೆ ಏನ್ ಮಾಡ್ಬೇಕು? ಕರೆಕ್ಟ್ ಸುಟೇಬಲ್ ಆಗುವಂತ ಒಂದು ನಾಣ್ಣುಡಿಯನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನ ನೋಡೋಣ. ಎಸ್, ಸೋಮಾ ಹ್ಯಾಸ್ ಮೇಡ್ ಅ ಮೆಶ್ ಆಫ್ ಹರ್ ಫೈನಾನ್ಷಿಯಲ್ ಅಫೇರ್ಸ್. ಓಕೆ, ಇಲ್ಲಿ ಇಟಲೈಸ್ ವರ್ಡ್ ಯಾವ್ದು? ಇಲ್ಲಿ ಮೇಡ್ ಅ ಮೆಶ್ ಆಫ್ ಇಸ್ ಅ ಇಟಲೈಸ್ಡ್ ವರ್ಡ್ ಇಲ್ಲಿ. ಓಕೆ, ಅದು ಮಿಸ್ ಆಗೋದು ಬಂದಿಲ್ಲ, ಬಟ್ ಅಲ್ಲಿ ಇಟಲೈಸ್ ಅಂದ್ರೆ ಅದು ಸ್ವಲ್ಪ ವರ್ಡ್ಸ್ ಏನಾಗುತ್ತೆ ಇಟಾಲಿಕ್ ಫಾರ್ಮೇಟ್ ನಲ್ಲಿ ಬಂದಿರುತ್ತೆ. ಓಕೆ, ಅಲ್ಲಿ ಇಟಲೈಸ್ ವರ್ಡ್ ಯಾವ್ದಿಲ್ಲಿ? ಮೇಡ್ ಅ ಮೆಶ್ ಆಫ್ ಅಂತ ಆಗ್ಬೇಕು. ಎಸ್. ಸೊ ಇಲ್ಲಿ ಏನ್ ಹೇಳಿದಾರ ಅಂತಂದ್ರೆ, ಸೋಮಾ ಅನ್ನೋಳು ಏನ್ ಮಾಡಿದಾಳ ಅಂತಂದ್ರೆ ತನ್ನ ಒಂದು ಹಣಕಾಸಿನ ವ್ಯವಹಾರವನ್ನ ಗೊಂದಲಗೊಳಿಸ್ಬಿಟ್ಟಾಳ. ಮೇಡ್ ಅ ಮೆಶ್ ಆಫ್ ಅಂತಂದ್ರೆ ಏನು? ಗೊಂದಲಗೊಳಿಸ್ಬಿಟ್ಟಾಳ. ಈ ಗೊಂದಲಗೊಳಿಸಿದಕ್ಕ ನಾನ್ ನೋಡಿ ಯಾವ್ದು ಸುಟೇಬಲ್ ಆಗುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ನೋಡ್ಬೇಕು. ಫಸ್ಟ್ ಆಪ್ಷನ್ ನೋಡಿ, ಮೇಡ್ ಅಪ್ ಒನ್ಸ್ ಮೈಂಡ್. ಮೇಡ್ ಅಪ್ ಒನ್ಸ್ ಮೈಂಡ್ ಅಂತಂದ್ರೆ ಏನು? ಅಂದ್ರೆ ಪ್ರಿಪೇರ್ ಮಾಡೋದಕ್ಕೂ ನಾವೇನಂತೀವಿ? ಮೇಡ್ ಅಪ್ ಒನ್ಸ್ ಮೈಂಡ್, ಪ್ರಿಪೇರ್ ಮಾಡೋದಂತ ಆಗುತ್ತೆ. ಸೆಕೆಂಡ್ ನೋಡಿ, ಮೇಡ್ ಅ ಮೌಂಟೇನ್ ಔಟ್ ಆಫ್ ಅ ಮಾಲ್ ಹಿಲ್. ಓಕೆ, ಮೋಲ್ ಹಿಲ್ ಅನ್ನ ಒಂದು ಪರ್ವತವನ್ನ ಮಾಡಿದೆ ಅಂತ ಆಗುತ್ತೆ. ಥರ್ಡ್ ಆಪ್ಷನ್ ನೋಡಿ, ಮೇಡ್ ಅ ಹ್ಯಾಶ್ ಆಫ್ ಅಂದ್ರೆ ಅದನ್ನು ಕೂಡ ಒಂದು ಗಲೀಜ್ ಮಾಡೋದಾಗ್ಲಿ ಅಥವಾ ಗೊಂದಲ ಮಾಡೋದಂತಾನೆ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ, ಮೇಡ್ ಅ ಬೋತ್ ಎಂಡ್ಸ್ ಮೇಟ್. ಎರಡು ಎಂಡ್ ಮೀನ್ಸ್ ತುದಿಯನ್ನ ಪೂರೈಸುವಂತೆ ಮಾಡಿದೆ ಅಂತ ಆಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಮೇಡ್ ಅ ಹ್ಯಾಶ್ ಆಫ್ ಅಂದ್ರೂ ಒಂದೇ, ಮೇಡ್ ಅ ಮೆಶ್ ಆಫ್ ಅಂದ್ರು ಒಂದೇ. ಅಂದ್ರು ಅವಳು ತನ್ನ ಒಂದು ವ್ಯವಹಾರ, ಹಣಕಾಸಿನ ವ್ಯವಹಾರ ಏನ್ ಮಾಡೋಳು? ಗೊಂದಲ ಮಾಡ್ಬಿಟ್ಟಳು ಅಂದ್ರು ಒಂದೇ ಆಗುತ್ತೆ, ಗಲೀಜ್ ಮಾಡ್ಬಿಟ್ಟಳು ಅಂತಂದ್ರು ಒಂದೇ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಮೇಡ್ ಅ ಹ್ಯಾಶ್ ಆಫ್ ಅಂತ ನಾನುಡಿ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಈ ರೀತಿ ಏನಪ್ಪಾ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಇಟಲೈಸ್ ಮಾಡಿರೋ ವರ್ಡಿಗೆ ನಾನುಡಿ ಆಯ್ಕೆ ಮಾಡಿ ಅಂತ ಹೇಳಿರ್ತಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಸುಟೇಬಲ್ ಆಗುವಂತ ಒಂದು ನಾನುಡಿಯನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್. ಎಸ್, 11th ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಓಕೆ, ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಬ್ಲಾಂಕ್ ಡಿಲೀಟ್ ಆಗಿದೆ. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದು ಸುಟೇಬಲ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ,
ವಿಲಿಯಂ ಕುಡ್ ನಾಟ್ ಸ್ಟಾಪ್. ವಿಲಿಯಂ ಕುಡ್ ನಾಟ್ ಸ್ಟಾಪ್. ಡ್ಯಾಶ್ ಅಗೇನೆಸ್ಟ್ ದ ಕಮೆಂಟ್ಸ್ ಆಫ್ ದ ಆಫೀಸರ್. ಆಫೀಸರ್ ಅಂದ್ರೆ ಅಧಿಕಾರಿದು. ವಿಲಿಯಂ ಅವ್ರೇನಪ್ಪಾ ಅಂತಂದ್ರೆ ಅಧಿಕಾರಿಯ ಒಂದು ಕಮೆಂಟ್ಸ್ ಗಳ ವಿರುದ್ಧ ಡ್ಯಾಶ್ ನಿಲ್ಲಿಸಲು ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಡ್ಯಾಶ್ ನಿಲ್ಲಿಸಲು ಏನ್ ನಿಲ್ಲಿಸಕ್ ಆಗ್ತಾ ಇಲ್ಲ ಅವನಿಗೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡಿ, ರೀಚಿಂಗ್, ಸಾರಿ ಎಸ್, ರಿಯಾಕ್ಟಿಂಗ್ ಇದೆ. ಓಕೆ, ರಿಯಾಕ್ಟಿಂಗ್ ಅಂತಂದ್ರೆ ವಾದ ಮಾಡಕ್ ಆಗ್ತಾ ಇಲ್ಲ, ಅಂದ್ರೆ ರಿಯಾಕ್ಟ್ ಮೀನ್ಸ್ ಪ್ರತಿಕ್ರಿಯೆ ನೀಡೋದು. ನೆಕ್ಸ್ಟ್ ಓಪನಿಂಗ್ ಅಂತಿದೆ. ಓಪನಿಂಗ್ ಅಂತಂದ್ರೆ ತೆರೆಯಲಾಗುತ್ತದೆ ಅಂತ ಆಗುತ್ತೆ. ರೆಸ್ಪಾಂಡಿಂಗ್ ಮೀನ್ಸ್ ಪ್ರತಿಕ್ರಿಯೆ ಅಂತ ಆಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಅಂತಂದ್ರೆ ಆರಂಭಿಕ. ಇಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ರಿಯಾಕ್ಟಿಂಗ್. ರಿಯಾಕ್ಟಿಂಗ್ ಅಂದ್ರೆ ಅವ್ರು ಹಂಗೆ ವಾದನೆ ಮಾಡ್ತಾ ಇದಾರ. ಏನ್ ಮಾಡ್ತಾ ಇದಾರ, ಅವ್ರ ಕಮೆಂಟ್ಸ್ ಗಳು ಹೇಳ್ತಾ ಹೋಗ್ತಾ ಇದಾರ. ಅದ್ರ ವಿರುದ್ಧ ಅವ್ರಿಗೆ ರಿಯಾಕ್ಟ್ ವಾಪಸ್ ಹೇಳಕ್ ಆಗ್ತಾ ಇಲ್ಲ. ಓಕೆ, ವಾಪಸ್ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಅಂತ ಆಗುತ್ತೆ. ರಿಯಾಕ್ಟ್ ಮಾಡೋಕ್ ಆಗಲಾಗ್ಯದ. ಅವ್ರ ಹಂಗೆ ಕಮೆಂಟ್ಸ್ ಹೇಳ್ತಾ, ಈಗ ಫಾರ್ ಎಕ್ಸಾಂಪಲ್ ಹಂಗೆ ಬೈತಾ ಇರ್ತೀನಿ, ನಂಗ ಏನಾಗಲ್ಲ ಅಲ್ಲಿ, ನಂಗ್ ರಿಯಾಕ್ಟ್ ನಿಲ್ಸಕ್ಕೆ ಆಗಲ್ಲ ನಿನ್ಗೆ, ಒಟ್ಟ ನಂಗ್ ರಿಯಾಕ್ಟ್ ಮಾಡೋಕೆ ನಿಂಗ್ ಆಗಲ್ಲ ಅಂತ ಅರ್ಥ. ಎಸ್, ಕುಡ್ ನಾಟ್ ಸ್ಟಾಪ್ ಅಂದ್ರೆ ಅವರಿಗೆ ಸ್ಟಾಪ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಆಗುತ್ತೆ. ಸೊ ವಿಲಿಯಂ ಕುಡ್ ನಾಟ್ ಸ್ಟಾಪ್ ರಿಯಾಕ್ಟಿಂಗ್ ಅಗೇನೆಸ್ಟ್ ದ ಕಮೆಂಟ್ಸ್ ಆಫ್ ದ ಆಫೀಸರ್ ಅಂತ ಆಗುತ್ತೆ. ಓಕೆ, ವಿಲಿಯಂ ಅವರು ಅಧಿಕಾರಿಯ ಒಂದು ಕಮೆಂಟ್ಸ್ ಗಳ ವಿರುದ್ಧ ರಿಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ, ನಿಲ್ಸಕ್ ಆಗ್ತಾ ಇಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್, ರಿಯಾಕ್ಟಿಂಗ್. ಓಕೆ, ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟೋದ್ರಲ್ಲಿ ಬ್ಲಾಂಕ್ ಡಿಲೀಟ್ ಆಗಿರುತ್ತೆ. ಸೊ ಸುಟೇಬಲ್ ಆಪ್ಷನ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಕೂಡ 2 ಫಿಕ್ಸ್ ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, 12th ಕ್ವಶನ್. ಎಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಆಂಟೋನಿಮ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಸೊ ವಿರುದ್ಧ ಪದ, ಕೊಟ್ಟಿರುವ ಪದಕ್ಕೆ ನಾವೇನ್ ಬರಿಬೇಕು, ವಿರುದ್ಧ ಪದವನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾನಂತ ನೋಡೋಣ. ಏನ್ ಕೊಟ್ಟಿದಾರ, ಜಸ್ಟ್. ಜಸ್ಟ್ ಅಂತಂದ್ರೆ ಏನು, ಕೇವಲ. ಜಸ್ಟ್ ಅಂದ್ರೆ ಏನು, ಕೇವಲ. ಓಕೆ, ಕೇವಲಕ್ಕ ವಿರುದ್ಧ ಪದ ಯಾವ್ದಾಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಅನ್ಫೇರ್. ಫೇರ್ ಮೀನ್ಸ್ ನ್ಯಾಯಯುತ. ಫೇರ್ ಮೀನ್ಸ್ ನ್ಯಾಯ. ಅನ್ಫೇರ್ ಅಂದ್ರೆ ಏನು, ಅನ್ಯಾಯ. ಅನ್ಫೇರ್ ಅಂದ್ರೆ ಏನು, ಅನ್ಯಾಯ. ಓಕೆ, ಗಲೀಬಲ್. ಗಲೀಬಲ್ ಅಂತಂದ್ರೆ ಮೋಸಗಾರ. ಗಲೀಬಲ್ ಅಂದ್ರೇನು, ಮೋಸಗಾರ. ನೆಕ್ಸ್ಟ್ ಥರ್ಡ್ ನೋಡಿ, ಹಾನೆಸ್ಟ್. ಹಾನೆಸ್ಟ್ ಅಂತಂದ್ರೆ ಈಗ ಬಾಳ ಹಾನೆಸ್ಟ್ ಪರ್ಸನ್ ಅನ್ನ ಅಂತ ಕರಿತೀವಿ. ಎಸ್, ಹಾನೆಸ್ಟ್ ಮೀನ್ಸ್ ಬಹಳಷ್ಟು ಪ್ರಾಮಾಣಿಕ ಅಂತ ಆಗುತ್ತೆ ಹಾನೆಸ್ಟ್ ಅಂತ. ಜೋವಿಯಲ್ ಅಂತಂದ್ರೆ ಉತ್ಸಾಹ ಭರಿತ ಅಥವಾ ಬಹಳಷ್ಟು ಸಂತೋಷವಾಗಿರೋದು. ಎಸ್, ಉತ್ಸಾಹದಿಂದಿರೋದು, ಅದಕ್ಕ ಜೋವಿಯಲ್ ಅಂತ ಆಗುತ್ತೆ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ ವಿರುದ್ಧ ಪದ, ಕೇವಲಕ್ಕ ವಿರುದ್ಧ ಪದ ಏನಾಗುತ್ತೆ, ಅನ್ಫೇರ್ ಇಸ್ ಅ ಕರೆಕ್ಟ್ ಆನ್ಸರ್. ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್, ಕೇವಲ ಅನ್ಯಾಯ ಅಂತ ಆಗುತ್ತೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದೊಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದವನ್ನ ಕೇಳಿರ್ತಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಯಾವ ಕರೆಕ್ಟ್ ಸುಟೇಬಲ್ ಆಗುತ್ತೆ, ಯಾವ್ದು ವಿರುದ್ಧ ಪದ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ನೋಡೋಣ. 13th ಕ್ವಶನ್. ಎಸ್, 13th ಕ್ವಶನ್ ನೋಡಿ, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಪಾರ್ಟ್ಸ್. ಡಿವೈಡೆಡ್ ಇಂಟು ಪಾರ್ಟ್ಸ್ ಇಲ್ಲಿ ಕಾಣಿಸ್ತಾ ಇದೆನಾ. ಸೊ ಇಲ್ಲಿ ಸೆಂಟೆನ್ಸ್ ಇದೆ, ಒಂದು ಸೆಂಟೆನ್ಸ್ ಇದೆ, ಅದಕ್ಕೆ ಏನ್ ಮಾಡಿದಾರ, ಡಿವೈಡ್ ಮಾಡಿದಾರ. ಓಕೆ, 4 ಸ್ಪ್ಲಿಟ್ ಆಗಿ ಏನ್ ಮಾಡಿದಾರ, ಡಿವೈಡ್ ಮಾಡಿದಾರ. ಒನ್ ಆಫ್ ದೆಮ್ ಮೇ ಕಂಟೈನ್ ಅನ್ ಎರರ್. ಅದರಲ್ಲಿ ಒಂದ್ ಏನಿರುತ್ತೆ, ಎರರ್ ಕಂಟೈನ್ ಇರೋದು ಮೀನ್ಸ್ ಗ್ರಾಮೆಟಿಕಲ್ ಎರರ್ ಇರುತ್ತೆ. ಅದೇನಪ್ಪ ಅಂತಂದ್ರೆ 4 ಅಂದ್ರೆ ಡಿವೈಡ್ ಮಾಡಿದ್ರಲ್ಲಿ ಒಂದು ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ. ಓಕೆ, ಅಂಡ್ ಸೆಲೆಕ್ಟ್ ದ ಪಾರ್ಟ್ ದಟ್ ಕಂಟೈನ್ಸ್ ದ ಎರರ್ ಫ್ರಮ್ ದ ಗಿವನ್ ಆಪ್ಷನ್. ಕೊಟ್ಟಿರೋ ಒಂದು ಆಪ್ಷನ್ ನಲ್ಲಿ ಯಾವ್ದು ಎರರ್ ಇದೆ, ಯಾವ್ದು ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ ಅದನ್ನ ಆಯ್ಕೆ ಮಾಡಿ. ನೆಕ್ಸ್ಟ್ ಕೊಟ್ಟಿದ ನೋಡಿ, ಇಫ್ ಯು ಡೋಂಟ್ ಫೈಂಡ್ ಎನಿ ಎರರ್ ಮಾರ್ಕ್ ನೋ ಎರರ್ ಆಸ್ ಯುವರ್ ಆನ್ಸರ್. ಸಪೋಸ್ ಅಲ್ಲಿ ಏನು ಗ್ರಾಮೆಟಿಕಲ್ ಮಿಸ್ಟೇಕ್ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ನೋ ಎರರ್ ಅಂತ ಹೇಳಿ ಆಪ್ಷನ್ ಗೆ ಟಿಕ್ ಹಾಕ್ಬೇಕು. ಸಪೋಸ್ ಅಲ್ಲಿ ಎರರ್ ಮಿಸ್ಟೇಕ್ ಇತ್ತು ಅಂತಂದ್ರೆ ಯಾವ್ದು ಎರರ್ ಇದೆ ಅದಕ್ಕೆ ಆಯ್ಕೆ ಮಾಡ್ಬೇಕು. ಓಕೆ, ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇಲ್ಲ ಅಂತಂದ್ರೆ ನೋ ಎರರ್ ಅಂತ ಹೇಳಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಗ್ರಾಮೆಟಿಕಲ್ ಎರರ್ ಇದೆ ಇಲ್ವಾ ಅಂತ ನೋಡೋಣ. ಎಸ್, ದ ಟೆಕ್ನಿಕಲ್ ಹ್ಯಾಸ್ ಫೌಂಡ್ ಇಟ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಫಿಕ್ಸ್ ದ ಎರರ್ ಇನ್ ದ ಪ್ರೋಗ್ರಾಮ್. ಇಲ್ಲಿ ಏನ್ ಟೆಕ್ನಿಕಲ್ ಅಂತಂದ್ರೆ ತಂತ್ರಜ್ಞಾನರು. ಈಗ ನಾವು ಯಾವ್ದೋ ಒಂದು ಫಂಕ್ಷನ್ ಇಟ್ಟಾಗ ನಾವು ಹೇಳಿರ್ತೀವಿ
ಡೆಕೋರೇಟ್ ಮಾಡೋರಿಗ, ಅಡ್ಗೆ ಮಾಡೋರಿಗೆಲ್ಲ ಹೇಳಿರ್ತೀವಿ. ಎಸ್. ಸೊ ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ತಂತ್ರಜ್ಞಾನರು ಪ್ರೋಗ್ರಾಮ್ ನಲ್ಲಿ, ಓಕೆ, ಅಲ್ಲಿ ಏನೋ ಒಂದು ಸಂಭ್ರಮ ನಡೀತಾ ಇದೆ, ಆ ಪ್ರೋಗ್ರಾಮ್ ನಲ್ಲಿ ಏನಾಗಿದೆ ಅಂತಂದ್ರೆ ದೋಷ ಆಗಿದೆ. ಆ ದೋಷವನ್ನ ಸರಿಪಡಿಸೋದು ತುಂಬಾ ಕಷ್ಟ ಅನ್ಕೊಂಡ್ ಬಿಟ್ಟಿದಾರಂತವ್ರು. ಯಾರು? ತಂತ್ರಜ್ಞಾನರು. ಏನ್ ಅನ್ಕೊಂಡಿದಾರ ಅಂತಂದ್ರ ಆ ದೋಷ ಸರಿಪಡಿಸ್ಬೇಕಂದ್ರೆ ತುಂಬಾ ಕಷ್ಟಕರ ಅಂತ ಹೇಳಿ ಕಂಡ್ಕೊಂಡಾರಂತವ್ರು. ಓಕೆ. ಸೊ ಇಲ್ಲಿ ಏನಾದ್ರೂ ಎರರ್ ಮಿಸ್ಟೇಕ್ ಇದೆ ಅಲ್ವಾ, ನೋಡೋಣ. ಎಸ್. ಟೆಕ್ನಿಷಿಯನ್. ಟೆಕ್ನಿಷಿಯನ್ ಅಂದ್ರೆ ಇಟ್ ಇಸ್ ಅ ಸಿಂಗುಲರ್ ವರ್ಡ್, ಸಿಂಗುಲರ್ ವರ್ಡ್ ಇದೆ. ಅಂಡ್ ಹ್ಯಾಸ್ ಫೌಂಡ್ ಅಂದ್ರೆ ಥರ್ಡ್ ಫಾರ್ಮ್ ಬಂದಿದೆ. ಸಿಂಗುಲರ್ ಜೊತೆಗೆ ಏನಪ್ಪಾ ಹ್ಯಾಸ್ ಬಂದಿದೆ. ಹ್ಯಾಸ್ ವಿತ್ ಏನ್ ಬಂದಿದೆ? ಅಂದ್ರೆ V3 ಫಾರ್ಮ್. ಓಕೆ, ಥರ್ಡ್ ಫಾರ್ಮ್ ಬಂದಿದೆ. ಸೊ ಎಲ್ಲ ಕರೆಕ್ಟ್ ಇದೆ, ಅಡ್ಜೆಕ್ಟಿವ್ ಎಲ್ಲ ಕರೆಕ್ಟ್ ಇದೆ. ಸೊ ಇಲ್ಲಿ ಏನು ಗ್ರಾಮರ್ ಮಿಸ್ಟೇಕ್ ಇಲ್ಲ. ಯಾವ್ನು ಏನಪ್ಪಾ ಅಂದ್ರೆ ಗ್ರಾಮರ್ ಮಿಸ್ಟೇಕ್ ಇತ್ತು ಅಂತಂದ್ರೆ ಯಾವ್ದು ಗ್ರಾಮರ್ ಮಿಸ್ಟೇಕ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ದೇರ್ ಇಸ್ ನೋ ಗ್ರಾಮರ್ ಮಿಸ್ಟೇಕ್. ಎಸ್, ಸಿಂಗುಲರ್ ವರ್ಡ್ ಜೊತೆಗೆ ಹ್ಯಾಸ್ ಬಂದಿದೆ, ಥರ್ಡ್ ಫಾರ್ಮ್ ಬಂದಿದೆ, ಅಡ್ಜೆಕ್ಟಿವ್ ಬಂದಿದೆ, ಎಲ್ಲ ಬಂದಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಕರೆಕ್ಟ್ ಇದೆ. ಅದಕ್ಕೋಸ್ಕರ ನಾ ಆಪ್ಷನ್ ಏನು ಆಯ್ಕೆ ಮಾಡ್ಬೇಕು? ನೋ ಎರರ್, ಸೆಕೆಂಡ್ ಆಪ್ಷನ್ ಅಂತ ಹಾಕ್ತೀನಿ. ಓಕೆ, ಇಲ್ಲಿ ಏನು ಗ್ರಾಮೆಟಿಕಲ್ ಮಿಸ್ಟೇಕ್ ಇಲ್ಲ, ಅದಕ್ಕೋಸ್ಕರ ನೋ ಎರರ್ ಅಂತ ಹಾಕಂತ ಹೇಳಿ. ಯಾವ್ದು ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ ಅಲ್ಲಿ ನಾವು ನೋ ಎರರ್ ಅಂತ ಆಯ್ಕೆ ಮಾಡ್ಬೇಕಂತ ಹೇಳಿದಾರ. ಸೊ ಇಲ್ಲಿ ಯಾವುದೇ ಗ್ರಾಮೆಟಿಕಲ್ ಮಿಸ್ಟೇಕ್ ಇರೋದ ಕಾರಣ ನೋ ಎರರ್ ಅಂತ ಆಯ್ಕೆ ಮಾಡಿದೀನಿ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಫಸ್ಟ್ ಅರ್ಥ ಮಾಡ್ಕೋಬೇಕು, ಅಲ್ಲಿ ಫಸ್ಟ್ ಚೆಕ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಓಕೆ, ಎರರ್ ಇತ್ತಂದ್ರೆ ಯಾವ್ದು ಎರರ್ ಇದೆ ಅದು ಆಪ್ಷನ್ ಆಯ್ಕೆ ಮಾಡ್ಬೇಕು. ಎರರ್ ಇರ್ಲಿಲ್ಲ ಅಂತಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಕ್ವಶನ್ ನೋಡೋಣ. 14 ಕ್ವಶನ್. ಎಸ್. ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋವಿಂಗ್. ಓಕೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದ್ರಲ್ಲಿ ಏನ್ ಮಾಡಿದಾರ? ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ. ಸೊ ಅದಕ್ಕೆ ನಾವ್ ಏನ್ ಬರಿಬೇಕು? ಸಮಾನಾರ್ಥಕ ಪದವನ್ನ ಬರಿಬೇಕು. ಫಸ್ಟ್ ಕ್ವಶನ್ ಕೂಡ ಹೀಗೆ ಬಂದಿತ್ತು. ಸೊ ಅಲ್ಲಿ ಬಟ್ ಏನ್ ಮಾಡಿದ್ರು, ಅಲ್ಲಿ ಬ್ಲಾಂಕ್ ಡಿಲೀಟ್ ಇತ್ತು, ಬ್ರಾಕೆಟ್ ನಲ್ಲಿ ಕೊಟ್ಟಿದ್ರು, ಅದಕ್ಕೆ ಸಮಾನಾರ್ಥಕ ಪದ ಬರೀರಿ ಅಂತ ಕೊಟ್ಟಿದ್ರು. ಇಲ್ಲಿ ಏನ್ ಮಾಡಿದಾರ? ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ವರ್ಡಿಗೆ ಅಂಡರ್ಲೈನ್ ಮಾಡಿದಾರ. ಸೊ ಅದಕ್ಕೆ ನಾವೇನ್ ಬರಿಬೇಕು? ಸಮಾನಾರ್ಥಕ ಪದವನ್ನ ಬರಿಬೇಕು. 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಅನ್ನು ಕೊಟ್ಟಿದಾರಂತ ನೋಡಿ. ಹಿ ಅಂಡ್ ಹಿಸ್ ಫ್ಯಾಮಿಲಿ. He and his family members live in a prosperity. Okay, ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ he and his family members live in a prosperity. ಪ್ರಾಸ್ಪೆರಿಟಿ ಅಂದ್ರೆ ಏನು? ಪ್ರಾಸ್ಪೆರಿಟಿ ಅಂದ್ರೆ ಸಮೃದ್ಧಿ. ಪ್ರಾಸ್ಪೆರಿಟಿ ಅಂದ್ರೆ ಏನು? ಸಮೃದ್ಧಿ. ಅಂದ್ರೆ ಅವ್ರಿಗೆ ಎಲ್ಲಾ ಇರುತ್ತೆ, ಐಷಾರಾಮಿ ಅಂದ್ರೆ ಊಟ ಇರುತ್ತೆ, ಮನೆ ಇರುತ್ತೆ, ಎಲ್ಲ ಇರುತ್ತೆ. ಅಂದ್ರೆ ಸಮೃದ್ಧವಾಗಿರೋದಕ್ಕೆ ನಾವೇನಂತ ಕರಿತೀವಿ? ಪ್ರಾಸ್ಪೆರಿಟಿ ಅಂತ ಕರಿತೀವಿ. ಸೊ ಅವನು ಮತ್ತು ಅವನ್ ಫ್ಯಾಮಿಲಿ ಸದಸ್ಯರು ಅಂದ್ರೆ ಕುಟುಂಬದ ಸದಸ್ಯರು ಒಂದು ಸಮೃದ್ಧಿಯಲ್ಲಿ ವಾಸ ಮಾಡ್ತಾ ಇದಾರೆ ಅಂತ ಆಗುತ್ತೆ. ಲಿವ್ ಮೀನ್ಸ್ ವಾಸಿಸ್ತಿದ್ದಾರೆ, ಒಂದು ಸಮೃದ್ಧಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ. ಸೊ ಇಲ್ಲಿ ಪ್ರಾಸ್ಪೆರಿಟಿಗ ಸಮಾನಾರ್ಥಕ ಪದವನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಪ್ರಾಸ್ಪೆರಿಟಿಗೆ ಯಾವ ಸಮಾನಾರ್ಥಕ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಪವರ್ಟಿ. ಪವರ್ಟಿ ಅಂದ್ರೆ ಏನು? ಬಡತನ. ಪವರ್ಟಿ ಮೀನ್ಸ್ ಬಡತನ. ಸೊ ಒಂದ್ ಹೊತ್ತಿಗೆ ಊಟ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಬಡತನ. ಇಲ್ಲಿ ಏನಾರ ಅವ್ರು ಆಲ್ರೆಡಿ ಸಮೃದ್ಧಿದಾಗರ, ಐಷಾರಾಮಿ ಅದ, ಎಲ್ಲ ಅದ. ಸೊ ಅವ್ರಿಗೆ ನಾವು ಬಡತನ ಅಂತೀವಾ? ಇಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೆಕೆಂಡ್ ನೋಡಿ, ರಿಚ್ನೆಸ್. ರಿಚ್ನೆಸ್ ಮೀನ್ಸ್ ಶ್ರೀಮಂತಿಕೆ. ಯಸ್. ಸೊ ಶ್ರೀಮಂತ ಅಂದ್ರೂ ಒಂದೇ, ಪ್ರಾಸ್ಪೆರಿಟಿ ಅಂದ್ರೂ ಒಂದೇ. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಯಾಕೆ ಕರೆಕ್ಟ್ ಆಗುತ್ತೆ ಗೊತ್ತಾಯ್ತಲ್ಲ. ಸೊ ಸಮೃದ್ಧಿ ಅಂದ್ರೂ ಕೂಡ ಒಂದೇ, ಶ್ರೀಮಂತ ಅಂದ್ರೂ ಒಂದೇ. ಸಿನೋನಿಮ್ ಆಫ್ ಪ್ರಾಸ್ಪೆರಿಟಿ ಏನಾಗುತ್ತೆ? ರಿಚ್ನೆಸ್. ಸಮೃದ್ಧಿ, ಶ್ರೀಮಂತಿಕೆ. ಸಮೃದ್ಧಿ ಶ್ರೀಮಂತಿಕೆನ ಅನ್ಬೋದು, ಶ್ರೀಮಂತಿಕೆ ಸಮೃದ್ಧಿನೂ ಅನ್ಬೋದು. ಓಕೆ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಲಾಫ್ಟ್ ಅಂತಂದ್ರೆ ಏನು? ಮೇಲಂತಸ್ತು. ಓಕೆ, ಹಾರ್ಡ್ಶಿಪ್ ಅಂತಂದ್ರೆ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು, ಹಾರ್ಡ್ಶಿಪ್. ಸೊ ಲಾಫ್ಟ್ ಅನ್ನು ಅನ್ನಲ್ಲ, ಹಾರ್ಡ್ಶಿಪ್ನು ಅನ್ನಲ್ಲ, ಇದನ್ನು ಆಗಲ್ಲ, ಇದನ್ನು ಆಗಲ್ಲ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಕೇಳಿದ್ರೆ ಸಮಾನ ಪದ ಆಯ್ಕೆ ಮಾಡ್ಬೇಕು, ವಿರುದ್ಧ ಪದ ಕೇಳಿದ್ರೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಏನ್ ಕೇಳಿದಾರೆ? ಸಮಾನಾರ್ಥಕ ಕೇಳಿದಾರ. ಸೊ ಸಮಾನಾರ್ಥಕ ಇಸ್ ಕರೆಕ್ಟ್. ಓಕೆ, ಅಲ್ಲಿ ಫಾರ್ ಎಕ್ಸಾಂಪಲ್ ವಿರುದ್ಧ ಪದ ಕೇಳಿದ್ರೆ ಯಾವ್ದು ಆಪ್ಷನ್ ಆಗುತ್ತೆ? ಫಸ್ಟ್ ಆಪ್ಷನ್. ಎಸ್, ಸಮೃದ್ಧಿ ಬಡತನ, ಶ್ರೀಮಂತ ಬಡತನ ಅಂತ ಆಗುತ್ತೆ. ಬಟ್ ಅಲ್ಲಿ ಸಿನೋನಿಮ್ ಸಮಾನಾರ್ಥಕ ಪದ ಕೇಳಿಗೋಸ್ಕರ ರಿಚ್ನೆಸ್ ಇಸ್ ಕರೆಕ್ಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 15th question. Select the most appropriate option that can substitute the underlined segment in the given sentence.
If there is no needed to substitute it, select no substitution. ಓಕೆ, ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಸಬ್ಸ್ಟಿಟ್ಯೂಟ್ ಮಾಡಂದ್ರೆ ಮಾಡ್ಬೇಕು. ಅಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದಾರ, ದೇರ್ ಇಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ಅಂದ್ರೆ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಅಥವಾ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದ್ರೆ ಅಲ್ಲಿ ಜಸ್ಟ್ ಲಿಟಲ್ ಬಿಟ್ ಏನಪ್ಪಾ ಅಂದ್ರೆ ಮಿಸ್ಟೇಕ್ ಇತ್ತು ಅಂದ್ರೆ ಜಸ್ಟ್ ಅದನ್ನ ರೀಪ್ಲೇಸ್ ಮಾಡ್ಬೇಕು, ಫುಲ್ಲಿ ರೀಪ್ಲೇಸ್ ಮಾಡಂಗಿಲ್ಲ. ಎಸ್, ಸೊ ಅಲ್ಲಿ ಏನು ರೀಪ್ಲೇಸ್ ಮಾಡಂಗಿರ್ಲಿಲ್ಲ, ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ನೋ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹೇಳಿ ಆಪ್ಷನ್ ಟಿಕ್ ಮಾಡ್ಬೇಕು. ಅಲ್ಲಿ ಈಗಾಗಲೇ ಒಂದು ಕ್ವಶನ್ ಬಂದಿತ್ತು, ಅಲ್ಲಿ ಏನಿರ್ಲಿಲ್ಲ, ಏನು ಮಿಸ್ಟೇಕ್ಸ್ ಇರ್ಲಿಲ್ಲ, ಅಲ್ಲಿ ನಾ ಏನ್ ಮಾಡಿದೀನಿ, ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಆಪ್ಷನ್ ಟಿಕ್ ಮಾಡಿದೀನಿ. ಸೊ ಇಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆ ಇಲ್ವಾ ಅಂತ ನೋಡಿ, ಏನು ಪರ್ಯಾಯ ಮಾಡೋಂಗಿರ್ಲಿಲ್ಲ ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಏನ್ರೆ ತಪ್ಪಿತ್ತು ಅಂತಂದ್ರೆ ನೋಡೋಣ. ಎಸ್, ಫಸ್ಟ್ ಸೆಂಟೆನ್ಸ್ ನೋಡಿ ಬರಕ್ ಗೊತ್ತಾಗುತ್ತೆ. ಎಸ್, ಸೊ ಸೆಂಟೆನ್ಸ್ ನೋಡಿ, they found it difficult to extract relevant information from the officer. Okay, officer means ಅಧಿಕಾರಿ, ಅಧಿಕಾರಿದು ಸಂಬಂಧಪಟ್ಟ ಇನ್ಫಾರ್ಮೇಶನ್ ಮೀನ್ಸ್ ಮಾಹಿತಿ. ಎಸ್, ಅಧಿಕಾರಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಹೊರ ಹಾಕೋದು ಅವ್ರಿಗೆ ತುಂಬಾ ಕಷ್ಟ ಆಯ್ತಂತ. ಎಸ್, ಅವ್ರಿಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನ ಹೊರ ಹಾಕೋದು ಅವ್ರಿಗೆ ಕಷ್ಟ ಆಯ್ತಂತ. ಸೊ ರಿಲವೆಂಟ್ ಅಂದ್ರೆ ರಿಲವೆಂಟ್ ಸ್ಪೆಲ್ಲಿಂಗ್ ಏನಾಗುತ್ತೆ, ರಿಲವೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ ಅಂದ್ರೆ ರಿಲೆವೆಂಟ್ ಮೀನ್ಸ್ ಸಂಬಂಧಿಸಿದಕ್ಕೆ, ಅದಕ್ಕೆ ನಾವು ರಿಲೆವೆಂಟ್ ಅಂತ ಕರಿತೀವಿ. ರಿಲೆವೆಂಟ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ, RELEVANT, ರಿಲೆವೆಂಟ್ ಅಂದ್ರೆ ಸಂಬಂಧ, ಅವ್ರಿಗೆ ಸಂಬಂಧಪಟ್ಟ ಅಂತ ಆಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ರಿಲೆವೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ, ಇಲ್ಲ. ಸೊ ಫಸ್ಟ್ ಆಪ್ಷನ್ ನೋಡಿ, ನೋ ಸಬ್ಸ್ಟಿಟ್ಯೂಷನ್. ಅಲ್ಲಿ ನಾವು ಏನೂ ಇರ್ಲಿಲ್ಲ ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದ್ದೀವಿ, ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಆಗಲ್ಲ, ನೋ ಸಬ್ಸ್ಟಿಟ್ಯೂಷನ್ ಅಂತ ಆಗಲ್ಲ. ಸೊ ನೆಕ್ಸ್ಟ್ ನೋಡಿ, RELEVI ಬಂದಿದೆ, LVA ಬರ್ಬೇಕು, ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, ರಿಲೆವೆಂಟ್ ಕರೆಕ್ಟ್ ಇದೆ, RELEVANT, ರಿಲೆವೆಂಟ್. ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ಫೋರ್ತ್ ಆಪ್ಷನ್ ಅಲ್ಲಿ RELI ಬಂದಿದೆ, ಸೊ ಫೋರ್ತ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಅಂದ್ರೆ ನಾವು ಅಲ್ಲಿ ಫುಲ್ಲಿ ರೀಪ್ಲೇಸ್ ಮಾಡ್ತಾ ಇಲ್ಲ, ಜಸ್ಟ್ ಈ ಬದಲು ಎ ಅನ್ನ ರೀಪ್ಲೇಸ್ ಮಾಡ್ತಾ ಇದೀವಿ. ಏನ್ ಬದಲು, ಎ ಬದಲು ಎ ಅನ್ನ ರೀಪ್ಲೇಸ್ ಮಾಡ್ತಾ ಇದೀವಿ. ಎಸ್, ರಿಲೆವೆಂಟೇ ಇದೆ, ಬಟ್ ಜಸ್ಟ್ ಒಂದು ಸ್ಪೆಲ್ಲಿಂಗ್ ಅನ್ನ ರೀಪ್ಲೇಸ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಅಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅಲ್ಲಿ ಏನು ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹೇಳಿ ಆಪ್ಷನ್ ಗೆ ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಮಿಸ್ಟೇಕ್ ಇದೆ, ಜಸ್ಟ್ ಇ ಅಂತ ತೆಗೆದು ಎ ಅಂದ್ರೆ ರೀಪ್ಲೇಸ್ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆನಾ. ಸೊ ನೆಕ್ಸ್ಟ್ ನೋಡೋಣ 16th. ಓಕೆ, ಇಲ್ಲಿವರೆಗೂ 1 to 15th ವರೆಗೂ ಏನೇನ್ ನೋಡಿದ್ವಿ, ಇಡಿಯಮ್ಸ್ ನೋಡಿದ್ವಿ, ಸಿನೋನಿಮ್ಸ್ ನೋಡಿದ್ವಿ, ಆಂಟೋನಿಮ್ಸ್ ನೋಡಿದ್ವಿ, fill in the blanks, one word substitution, ಓಕೆ, ಅಂಡ್ ಎರರ್, ಇಷ್ಟೆಲ್ಲ ನೋಡಿದೀವಿ. ಓಕೆ, ಇಷ್ಟೆಲ್ಲ ಇಡಿಯಮ್ಸ್ ಆಗಿರ್ಬೋದು, ಇವನ್ನ ಎಲ್ಲಿ ರೈಸ್ ಮಾಡಿರ್ತಾರೆ ಕ್ವಶನ್ಸ್ ಅಂದ್ರೆ 1 to 15th. ಆಫ್ಟರ್ 15th 16, 17, 18, 19, 20 ಇವೆಲ್ಲ ಎದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಅಂತಂದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್. ಅಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಅದ್ರಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಪ್ರತಿಯೊಂದು ಬ್ಲಾಂಕ್ ಡಿಲೀಟ್ ಇರ್ತಾವ, 5 ಬ್ಲಾಂಕ್ ಡಿಲೀಟ್ಸ್ ಇರ್ತಾವ. ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. 5 ಬ್ಲಾಂಕ್ ಡಿಲೀಟ್ ಇದ್ರೆ 10 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. 4 ಬ್ಲಾಂಕ್ ಡಿಲೀಟ್ ಇದ್ರೆ ಅಲ್ಲಿ 8 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಇಲ್ಲಿ 5 ಬ್ಲಾಂಕ್ ಡಿಲೀಟ್ ಆಗಿದ್ದೇವೆ, ಇಲ್ಲಿ ಕಾಣಿಸ್ತಾ ಇದೆನಾ 5. ಓಕೆ, 5 ಬ್ಲಾಂಕ್ ಡಿಲೀಟ್ ಆಗಿದೆ ಅಂತಂದ್ರೆ ಇಲ್ಲಿ ಎಷ್ಟು ಬಂದಿದೆ, 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬಂದ್. ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡಿದಾರೆ ಅಂತಂದ್ರೆ 10 ಮಾರ್ಕ್ಸ್ ಕೇಳಿದಾರೆ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ, ಅಂದ್ರೆ 5 ಬ್ಲಾಂಕ್ ಡಿಲೀಟ್ ಆಗಿರ್ತಾವ. ಓಕೆ, ಸಮ್ ಟೈಮ್ಸ್ 4 ಕೊಡ್ಬೋದು. ಓಕೆ, ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾನಂತ ನೋಡೋಣ ಬನ್ನಿ. ಓಕೆ, ವೈ ಡಸ್ ಅ ಪರ್ಸನ್ ಬಿಕಮ್ ಓವರ್ ಕಾನ್ಫಿಡೆಂಟ್? ಅವ್ರು ಕ್ವಶನ್ ಹಾಕಿದಾರ ಇಲ್ಲಿ. ಪ್ರತಿಯೊಂದು ಪ್ಯಾಸೇಜ್ ಒಂದು ಟಾಪಿಕ್ ಮೇಲೆ ಪ್ಯಾಸೇಜ್ ಬಂದಿರ್ತದ, ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಇದ್ರ ಮೇಲೆ ಬಂದಿದೆ, ಓವರ್ ಕಾನ್ಫಿಡೆನ್ಸ್ ಮೇಲೆ ಬಂದಿದೆ. ಯಾವ್ದ್ರ ಮೇಲೆ ಬಂದಿದೆ, ಓವರ್ ಕಾನ್ಫಿಡೆನ್ಸ್ ಮೇಲೆ ಪ್ಯಾಸೇಜ್ ಬಂದಿದೆ. ಎಸ್, ವೈ ಡಸ್ ಅ ಪರ್ಸನ್ ಬಿಕಮ್ ಓವರ್ ಕಾನ್ಫಿಡೆಂಟ್? ಯಾಕೆ ಮನುಷ್ಯ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ, ಅವನ ಹತ್ರ ಓವರ್ ಕಾನ್ಫಿಡೆನ್ಸ್ ಯಾಕೆ ಬರುತ್ತೆ ಅಂತ ಕ್ವಶನ್ ಮಾಡಿದಾರೆ. ದ ರೀಸನ್ ಲೈಸ್ ಇನ್ ಓವರ್ ಅಸೆಸ್ಮೆಂಟ್ ಆಫ್ ದಿಸ್ ಕೆಪಾಬಿಲಿಟೀಸ್. ಅವ ಎದಕ್ ಬರ್ತದೆ ಅವನ ಹತ್ರ ಓವರ್ ಕಾನ್ಫಿಡೆನ್ಸ್ ಅಂತಂದ್ರ
ಅವ ಅಸಿಸ್ಟ್ಮೆಂಟ್ ಮಾಡ್ತಾನ, ಮೀನ್ಸ್ ಮೌಲ್ಯಮಾಪನ ಮಾಡ್ಕೋತಾನ ಅವನ ಹತ್ರ. ಅವನಿಗೆ ಏನ್ರ ಗೊತ್ತಿತ್ತು ನನ್ನ ಹತ್ರ ಎಷ್ಟು ಸಾಮರ್ಥ್ಯ ಇದೆ ಅಂತ ಅವನಿಗೆ ಗೊತ್ತಾಯ್ತಂದ್ರೆ ಅವನ್ ಬಲ್ಲಿ ಏನ್ ಬರುತ್ತೆ, ಓವರ್ ಕಾನ್ಫಿಡೆನ್ಸ್, ಎಲ್ಲ ನಂಗೆ ಬರುತ್ತೆ ಅನ್ನೋದೊಂದು ಫೀಲ್ ನಾಗ ಬಂದ್ಬಿಡ್ತಾನೆ. ಸೊ ಲೈಸ್ ಇನ್ ಓವರ್ ಅಸೆಸ್ಮೆಂಟ್ ಆಫ್ ಹಿಸ್ ಕೆಪಾಬಿಲಿಟೀಸ್ ಮೌಲ್ಯಮಾಪನ ಮಾಡಿದಾಗ ಅವನಿಗೆ ಏನಾಗುತ್ತೆ, ಓವರ್ ಕಾನ್ಫಿಡೆನ್ಸ್ ಬರುತ್ತೆ. Sometimes people over assess their dash and jump into a situation that ಅಂದ್ರೆ ಇಲ್ಲಿ ಏನ್ ಹೇಳಿದರೆ, sometimes people over assess their dash and jump into a situations that. So 16th question ನೋಡಿ. 16 select the most appropriate option to fill in the blank number 1. ಸೊ ಇಲ್ಲಿ ಏನಾಗಿತ್ತು, ಬ್ಲಾಂಕ್ ನಂಬರ್ 1 ಏನಿದೆ ಡಿಲೀಟ್ ಇದೆ. ಎಸ್, ಸೊ ಇದು 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ನೋಡಿ, ಫಸ್ಟ್ ಆಪ್ಷನ್ ನೋಡಿ, ಲಯಬಿಲಿಟಿ. ಲಯಬಿಲಿಟಿ ಮೀನ್ಸ್ ಹೊಣೆಗಾರಿಕೆ ಅಂತ ಆಗುತ್ತೆ. ಸೆಕೆಂಡ್ ನೋಡಿ, ಕಾಂಪಿಟೆನ್ಸ್ ಮೀನ್ಸ್ ಸಾಮರ್ಥ್ಯ ಅಂತ ಆಗುತ್ತೆ, ಅಥವಾ ಕಾಂಪಿಟೆನ್ಸ್ ನ ಭಾಗವಹಿಸ್ತೀವಲ್ಲ, ಎಸ್ ಅದು. ಓಕೆ, ಫೆಡಿಲಿಟಿ ಅಂತಿದೆ, ಫೆಡಿಲಿಟಿ ಮೀನ್ಸ್ ನಿಷ್ಠೆ. ನೆಕ್ಸ್ಟ್ ಫೋರ್ತ್ ಎಂಡೌಮೆಂಟ್ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ದತ್ಯ ಅಂತ ಆಗುತ್ತೆ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್, ಕಾಂಪಿಟೆನ್ಸ್. ಯಾವುದು, ಕಾಂಪಿಟೆನ್ಸ್. ಯಾಕೆ ಕಾಂಪಿಟೆನ್ಸ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ, ನಮ್ಮ ಹತ್ರ ಸಾಮರ್ಥ್ಯನೇ ಇರಲ್ಲ. ಈಗ ಯಾವ್ದೋ ಒಂದು ಸಿಚುವೇಶನ್ ನಡೀತಾ ಇದೆ, ಅದೇ ಹೇಳ್ತಾ ಇದಾರೆ ಅಲ್ಲಿ, ಯಾವ್ದೋ ಒಂದು ಸಿಚುವೇಶನ್ ನಡೀತಾ ಇದೆ, ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇಲ್ಲ ಅಂದ್ರೂ ಕೂಡ ನಾವ್ ಏನ್ ಮಾಡಿರ್ತೀವಿ, ಕಾಂಪಿಟೆನ್ಸ್ ನಲ್ಲಿ ಭಾಗವಹಿಸ್ತೀವಿ. ಓಕೆ, sometimes people over assess their competence and jump into a situation. ಗೊತ್ತಿರಲ್ದ್ರೂ ಕಾಂಪಿಟೆನ್ಸ್ ನಾಗ ಇಳಿದ್ ಬಿಡ್ತೀವಿ ಅಂತ ಹೇಳಿದಾರೆ. ದಟ್ ಆರ್ ಬಿಯಾಂಡ್ ದೇರ್ ಕಂಟ್ರೋಲ್ ನಲ್ಲೇ ಇರಲ್ಲ ಅವು, ಅಂದ್ರೂ ವಾದ ಮಾಡೋದು, ಕಂಟ್ರೋಲ್ ನಲ್ಲೇ ಇರಲ್ಲ, ಬಿಕಾಸ್ ಆಫ್ ಓವರ್ ಕಾನ್ಫಿಡೆನ್ಸ್ ನಿಂದ. ಎಸ್, ನೆಕ್ಸ್ಟ್ ನೆಪಾಲಿಯನ್ ಬನಪರೇಟ್ ಹೂ become an empire of French would say that the world impossible was common only dash fools. ಇಲ್ಲೊಬ್ಬವ ಎಂಪೈರರ್ ಫ್ರೆಂಚ್ ಇಂದು ರಾಜನ ಯಾರಂತಂದ್ರೆ ಬೊನಾಪರೇಟ್ ಹೇಳ್ತಾನ. ಇಂಪಾಸಿಬಲ್ ಅಂತ ಯಾವ ವ್ಯಕ್ತಿ ಅಂತ ಕರೀತಾನ ಅಂತಂದ್ರೆ ನೋಡೋಣ. ಓಕೆ, ಇಲ್ಲಿ ಸೆಕೆಂಡ್ ಆಪ್ಷನ್ ಡಿಲೀಟ್ ಆಗಿದೆ, ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಆಗಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಎಸ್, 17th ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಬ್ಲಾಂಕ್ ನಂಬರ್ 2. ಇಲ್ಲಿ ಏನಾಗಿದೆ, ಬ್ಲಾಂಕ್ ನಂಬರ್ 2 ಡಿಲೀಟ್ ಆಗಿದೆ. ಸೊ ಈ ಬ್ಲಾಂಕಿಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ನೋಡಿ, ವಿಕ್ಸ್ಟ್ ಅಂತಂದ್ರೆ ಏನು ಅಂತಂದ್ರೆ ನಡುವೆ ಅಂತ ಆಗುತ್ತೆ. ಬಿಟ್ವೀನ್ ಅಂತೀವಲ್ಲ, ನಡುವೆ. ಎಸ್, ಅದು ವಿಕ್ಸ್ಟ್ ಆಗುತ್ತೆ. ಅಮೋಂಗಸ್ಟ್ ಅಂತಂದ್ರೆ ಅದನ್ನು ಕೂಡ ನಡುವೆ ಅಂತ ಆಗುತ್ತೆ. ಮಿಡ್ ಅಂತಂದ್ರೆ ಮಧ್ಯದಲ್ಲಿ. ಓಕೆ, ಥ್ರೋ ಅಂತಂದ್ರೆ ಮೂಲಕ ಅಂತ ಆಗುತ್ತೆ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೆಕೆಂಡ್, ಅಮೋಂಗಸ್ಟ್ ಇಸ್ ಅ ಕರೆಕ್ಟ್. ಯಾಕಂತಂದ್ರೆ ಅವ ಹೇಳ್ತಾನ ಯಾರ ಹತ್ರ ಇಂಪಾಸಿಬಲ್ ಅನ್ನೋ ವರ್ಡ್ ಬರ್ತದ ಅಂತಂದ್ರೆ ಯಾರ ಹತ್ರ ಅಲ್ಲುಕ್ ನಾವೇನಂತ ಕರಿತೀವಿ, ಯಾರ ಹತ್ರ ಅಲ್ಲುಕ್ ಏನಂತೀವಿ, ಅಮೋಂಗಸ್ಟ್ ಫೂಲ್ಸ್. ಯಾರಲ್ಲಿ ಮೂರ್ಖತನ ಇರ್ತದ ಅವ್ರು ಇಂಪಾಸಿಬಲ್ ಅಂತ ಹೇಳ್ತಾರ ಅಂತ ಹೇಳಿದ. ಓಕೆ, ಅದಕ್ಕೋಸ್ಕರ ಅಮೋಂಗಸ್ಟ್ ಇಸ್ ಅ ಕರೆಕ್ಟ್. ದ ಓವರ್ ಕಾನ್ಫಿಡೆಂಟ್ ನೆಪಾಲಿಯನ್ ಇನ್ವಾಡೆಡ್ ರಷ್ಯಾ ಇನ್ ದ ವಿಂಟರ್ ಆಫ್ 1812. ನೆಪಾಲಿಯನ್ ಏನ್ ಮಾಡ್ತಾನ ಅಂತಂದ್ರೆ, ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ಏನ್ ಮಾಡ್ತಾನ, ರಷ್ಯಾ ಮೇಲೆ ಆಕ್ರಮಣ ಮಾಡ್ತಾನೆ. ಇನ್ವಾಡೆಡ್ ಮೀನ್ಸ್ ಆಕ್ರಮಣವನ್ನ ಮಾಡ್ತಾನಂತ. ದಿಸ್ ಪ್ರೂವ್ ಟು ಬಿ ಅ ಬಿಗ್ ಡಿಸಾಸ್ಟರ್. ಅದು ಆಕ್ರಮಣ ಮಾಡಿದಾಗ ಎಸ್ ಅಫ್ಕೋರ್ಸ್ ಡಿಸಾಸ್ಟರ್ ಆಗ್ಬಿಡ್ತದೆ, ಎಲ್ಲ ನಾಶ ಆಗ್ಬಿಡ್ತದೆ. ಓಕೆ, ಇವ್ರು ಅಲ್ಲಿ ದಾಳಿ ಮಾಡಿದ್ರೆ ಎಲ್ಲ ಏನಾಗ್ಬಿಡ್ತದ, ನಾಶ ಆಗ್ಬಿಡ್ತದೆ. ಎಸ್, ಸೊ ಅದೇ ಹೇಳಿದಾರೆ, ಬಿಗ್ ಡಿಸಾಸ್ಟರ್ ಆಗ್ತದಂತದ್ದು. ಓವರ್ ಕಾನ್ಫಿಡೆನ್ಸ್ ಜನರಲಿ ಡ್ಯಾಶ್ ಪೀಪಲ್ ಇನ್ ಟು ಮಿಸ್ ಅಡ್ವಾಂಚರ್ಸ್ ಅಂಡ್ ಎಂಡೇಂಜರಿಂಗ್ ದೇರ್ ಚಾನ್ಸ್ ಇನ್ ಲೈಫ್. ಓಕೆ, ಥರ್ಡ್ ಬ್ಲಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ನೋಡಿ, ಕನ್ವೇಸ್ ಅಂತಿದೆ, ಲೀಡ್ಸ್ ಅಂತಿದೆ, ಮ್ಯಾನೇಜರ್ಸ್, ಅಟೆಂಡೆನ್ಸ್. ಓಕೆ, ಕನ್ವೇಸ್ ಅಂತಿದೆ. ಲೀಡ್ಸ್ ಅಂತಂದ್ರೆ ಏನು ಅಂದ್ರೆ ಅದ್ರ ಮೇಲೆ ಪರಿಣಾಮ ಬೀಳೋದು. ಓಕೆ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮ್ಯಾನೇಜ್ ಅಂತಂದ್ರೆ ನಿರ್ವಹಿಸೋದಂತ ಆಗುತ್ತೆ. ಅಟೆಂಡೆನ್ಸ್ ಅಂತಂದ್ರೆ ಹಾಜರ್ ಅಂತ ಆಗುತ್ತೆ. ಇಲ್ಲಿ ಯಾವ ಕರೆಕ್ಟ್ ಆಗುತ್ತೆ, ಲೀಡ್ಸ್. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಜನರಲಿ ಲೀಡ್ಸ್ ಪೀಪಲ್ ಇನ್ ಟು ಮಿಸ್ ಅಡ್ವೆಂಚರಸ್ ಎಂಡೇಂಜರಿಂಗ್ ದೇರ್ ಚಾನ್ಸ್ ಇನ್ ಲೈಫ್. ಓಕೆ, ಯಾರ ಹತ್ರ ಓವರ್ ಕಾನ್ಫಿಡೆನ್ಸ್ ಇರ್ತದ
ಅವರು ಪರಿಣಾಮ ಬೀರ್ತದೆ. ಯಾಕಂದ್ರೆ ಈಗ ಯಾರೋ ಒಂದು ಕ್ವಶನ್ ಕೇಳಿರ್ತಾರ, ಕ್ವಶನ್ ಕೇಳಿದ ತಕ್ಷಣ ಅವ್ರ ಏನ್ ಮಾಡ್ತಾರ, ನಂಗೆಲ್ಲಾ ಬರ್ತದ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ನ ಹೋಗಿರ್ತಾರ. ಬಟ್ ಅಲ್ಲಿ ಕ್ವಶನ್ ಕೇಳಿದಾಗ ಏನು ಬರೋದೇ ಇಲ್ಲ. ಅಲ್ಲಿ ನಮ್ಮ ಏನಾಗುತ್ತೆ, ಅದು ಪರಿಣಾಮ ಬೀರ್ತದೆ. ನಾವ್ ಅಲ್ಲಿ ಏನ್ ಮಾಡ್ತೀವಿ, ಅಪಾಯಕ್ಕ ಹೋಗ್ಬಿಡ್ತೀವಿ. ಎಂಡೇಂಜರಿಂಗ್, ಡೇಂಜರ್ ಮೀನ್ಸ್ ಅಪಾಯ. ಎಸ್, ಅಪಾಯಕ್ಕೆ ತಳ್ಬಿಡ್ತದ ಅಂತ ಹೇಳಿದಾರೆ. ಓಕೆ, ನೆಕ್ಸ್ಟ್, ಇಟ್ ಈಸ್ ವೈಸ್ವಲಿ said that any achievement is results of two factors. ಯಾವುದೇ ಅಚೀವ್ಮೆಂಟ್ ಇರ್ಲಿ ಟೂ ಫ್ಯಾಕ್ಟರ್ಸ್ ಮೇಲೆ ನಿಂತದ. ಫಸ್ಟ್ ಫ್ಯಾಕ್ಟರ್ ನೋಡಿ, ಒನ್ಸ್ ಪರ್ಸನ್ ಪ್ಲಾನಿಂಗ್. ಒಂದೇನಾಗಿದೆ, ನಮ್ ಪರ್ಸನಲ್ ಗೋಲ್ ಮೇಲೆ ನಾವ್ ಏನ್ ಪ್ಲಾನ್ ಮಾಡ್ತೀವಲ್ಲ ಅದು ಗೋಲ್ ಮೇಲೆ ನಿಂತದ ಅಚೀವ್ಮೆಂಟ್. ಇನ್ನೊಂದ್ ಎದ್ರ ಮೇಲೆ ನಿಂತದ ಅಂತಂದ್ರೆ ಸಪೋರ್ಟ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್. ನಮ್ಮ ಹತ್ರ ಒಂದು ಗೋಲ್ ಇದೆ, ಆ ಗೋಲ್ ಇಂಪ್ಲಿಮೆಂಟ್ ಮಾಡಿದಾಗ ಅದು ವರ್ಲ್ಡ್ ಅಂದ್ರೆ ನಮ್ಮ ಹತ್ರ ಆಜು ಬಾಜು ಇರೋ ಪೀಪಲ್ಗೂ ಏನಾಗ್ಬೇಕು, ಅದು ಅಗ್ರಿ ಆಗ್ಬೇಕು ಅಂತ ಒಂದು ಗೋಲ್. ಏನಪ್ಪಾ ಅಂತಂದ್ರೆ ಗೋಲ್ ಮೇಲೆ ಮತ್ತೆ ಎಕ್ಸ್ಟರ್ನಲ್ ವರ್ಲ್ಡ್ ಮೇಲೆ ಏನಪ್ಪಾ ಅಂತಂದ್ರೆ ನಮ್ಮ ಅಚೀವ್ಮೆಂಟ್ ನಿಂತಿದೆ ಅಂತ ಹೇಳಿದಾರೆ. ಸೊ ಪೀಪಲ್ ಟೇಕ್ ಇನ್ ಟು ಅಕೌಂಟ್ ಓನ್ಲಿ ದೇರ್ ಪ್ಲಾನಿಂಗ್. ಏನ್ ಮಾಡಿದಾರ ಅವರು, ಓನ್ಲಿ ದೇರ್ ಪ್ಲಾನಿಂಗ್ ಅಂತ ಹೇಳಿದಾರೆ. ಸೊ ಜನರಲಿ ಓಕೆ, ಅಲ್ಲಿ ಪೀಪಲ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಓನ್ಲಿ ಜಸ್ಟ್ ಅವ್ರ ಪ್ಲಾನ್ ಮೇಲೆ ಅಷ್ಟೇ, ಅಂದ್ರೆ ಅವ್ರದ್ದು ಏನ್ ಪ್ಲಾನ್ ಮಾಡಿರ್ತಾರ ಅಷ್ಟೇ ಇಂಪ್ಲಿಮೆಂಟ್ ಮಾಡೋದು. ಎಕ್ಸ್ಟರ್ನಲ್ ಫ್ಯಾಕ್ಟರೇ ನೋಡಲ್ಲ. ನಮ್ಮ ಹತ್ರ ಏನ್ ಗೋಲ್ ಇರ್ತದೆ ಪಟ್ನೆ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿರ್ತೀವಿ. ಓಕೆ, ಅಲ್ಲಿ ಎಕ್ಸ್ಟರ್ನಲ್ ಸೈಡ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅನ್ನ ಏನ್ ಮಾಡಿರ್ತೀವಿ, ಇಗ್ನೋರ್ ಮಾಡ್ಬಿಟ್ಟಿರ್ತೀವಿ. ಓಕೆ, ಅದಕ್ಕೋಸ್ಕರ ನಮ್ ಗೋಲ್ಗಳು ಸಕ್ಸಸ್ ಆಗಲ್ಲ. ಆಸ್ ಅ ರಿಸಲ್ಟ್ ದೇ ಆರ್ ಅನೇಬಲ್ ಟು ಡ್ಯಾಶ್ ಫ್ಯೂಚರ್ ಡೆವಲಪ್ಮೆಂಟ್. ಫೋರ್ತ್ ಏನಪ್ಪಾ ಅಂದ್ರೆ ಬ್ಲಾಂಕ್ ಡಿಲೀಟ್ ಆಗಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಲುಕ್ ಅಂತಿದೆ, ನೋಡೋದಂತಾಗುತ್ತೆ. 4C ಅಂತಿದೆ. ನೆಕ್ಸ್ಟ್ ಥರ್ಡ್ ಅಂತಂದ್ರೆ ಡಿವೈನ್. ಫೋರ್ತ್ ಅಲರ್ಟ್. ಡಿವೈನ್ ಅಂದ್ರೆ ದೈವಿಕ ಆಗುತ್ತೆ, ಅಲರ್ಟ್ ಅಂದ್ರೆ ಎಚ್ಚರ ಆಗುತ್ತೆ. ಇಲ್ಲಿ 4C ಇಸ್ ಅ ಕರೆಕ್ಟ್ ಆನ್ಸರ್. 4C. ಓಕೆ, ಆಸ್ ರಿಸಲ್ಟ್ಸ್ ದೇ ಆರ್ ಅನೇಬಲ್ ಟು foresee ಫ್ಯೂಚರ್ ಡೆವಲಪ್ಮೆಂಟ್. ಅದು ಏನಾಗುತ್ತೆ ಅಂತಂದ್ರೆ ಮುಂದೆ, ಓಕೆ 4C ಮುಂದೆ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಮುಂದೆ ಒಂದ್ ದಿನ ನಮ್ಗೆ ಏನಾಗುತ್ತೆ ಅಂತಂದ್ರೆ ಫ್ಯೂಚರ್ ನಲ್ಲಿ ಏನಪ್ಪಾ ಅಂದ್ರೆ ನಾವು ಡೆವಲಪ್ ಆಲಕ್ ಅದು ಪರಿಣಾಮ ಬೀರ್ತದ. ಏನ್ ಪರಿಣಾಮ ಬೀರ್ತದ, ನಮ್ಮ ಗೋಲ್ ಏನಿದೆ ಆ ಗೋಲ್ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ನು ಅಗ್ರಿ ಆಯ್ತಂದ್ರೆ ಅದು ಗೋಲ್ ನಾವು ಡೆವಲಪ್ ಚೆನ್ನಾಗ್ ಆಗ್ತೀವಿ. ನಾವು ಬರೇ ನಮ್ ಗೋಲಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಗ್ನೋರ್ ಮಾಡಿದ್ರೆ ಎಲ್ಲ ಏನಾಗುತ್ತೀವಿ, ಫ್ಯೂಚರ್ ನಲ್ಲಿ ಡೆವಲಪ್ ಆಗಲ್ಲ ನಾವು ಅಂತ ಹೇಳಿದಾರೆ. ಅದು ರಿಸಲ್ಟ್, ಆಸ್ ಅ ರಿಸಲ್ಟ್ಸ್ ದೇ ಆರ್ ಅನೇಬಲ್ ಟು foresee ಫ್ಯೂಚರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದಾರೆ. ಎಸ್, ಹೆನ್ಸ್ ಅ ಗ್ರೇಟ್ ರಿಸ್ಕ್ ಆಫ್ ಫೇಲ್ಯೂರ್. ಅಲ್ಲೇ ನಾವೇನಾಗ್ತೀವಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅನ್ನ ಇಗ್ನೋರ್ ಮಾಡಿಕೋಸ್ಕರ ಫೇಲ್ ಆಗ್ಬಿಡ್ತೀವಿ ಅಂತ ಹೇಳಿದಾರೆ. ನೆಕ್ಸ್ಟ್ ನೋಡಿ, ದೆನ್ ದೇರ್ ಇಸ್ ದ ಕ್ವಶನ್. ಇಲ್ಲೊಂದು ಕ್ವಶನ್ ಮಾಡಿದ್ದಾರೆ, ಒಂದ್ ಕ್ವಶನ್ ಇದೆ ಅಂತ. ಏನಂತಂದ್ರೆ, ಹೌ ಕ್ಯಾನ್ ಒನ್ ಮ್ಯಾನೇಜ್ ಓವರ್ ಕಾನ್ಫಿಡೆನ್ಸ್? ಹ್ಯಾಂಗ ಓವರ್ ಕಾನ್ಫಿಡೆನ್ಸ್ ಅನ್ನ ಮ್ಯಾನೇಜ್ ಮಾಡ್ತಾರ ಅಂತ ಕೇಳಿದಾರೆ. ಓಕೆ, ದ ಫಾರ್ಮುಲಾ, ಅದಕ್ಕೊಂದು ಫಾರ್ಮುಲಾ ಹೇಳಿದಾರೆ. ಏನಂದ್ರೆ, ಇಸ್ ವೆರಿ ಸಿಂಪಲ್. ಒಂದ್ ಫಾರ್ಮುಲಾ ಅದ, ಬಾಳ್ ಸಿಂಪಲ್ ಅದ. ಏನಂದ್ರೆ, ಬಿಫೋರ್ ಮೇಕಿಂಗ್ ಅ ಡಿಸಿಷನ್ ಡಿಸ್ಕಸ್ ದ ಮ್ಯಾಟರ್ ವಿತ್ ಅದರ್ ಇನ್ಫಾರ್ಮ್ಡ್ ಪೀಪಲ್ ವಿತ್ ಅನ್ objective mind, and when it is proved that you are about to go off the path, accept reality and say without delay I was wrong. ಅಂದ್ರೆ ಇಲ್ಲಿ ಏನ್ ಹೇಳಿದಾರ, ಒಂದು ಓವರ್ ಕಾನ್ಫಿಡೆನ್ಸ್ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಏನಂತಂದ್ರೆ, ಈಗ ನಾವ್ ಏನೋ ಒಂದು ತಪ್ಪು ಮಾಡ್ಬಿಟ್ಟಿರ್ತೀವಿ. ಎಸ್, ನಾವು ನಮ್ಮ ದಾರಿ ಹೋಗ್ಬೇಕಾದ್ರೆ ಒಂದ್ ತಪ್ಪು ಎರಡೂ ಬಿಟ್ಟಿರ್ತೀವಿ. ಆಗ ಬ್ಯಾರವ್ರು ಬಂದು ಎಚ್ಚರ ಮಾಡ್ತಿರ್ತಾರ, ಹಂಗ್ ಮಾಡ್ಬೇಡ ಹಿಂಗ್ ಮಾಡು ಅಂತ. ಆ ಟೈಮಿಗೆ ನಾವ್ ಏನ್ ಮಾಡ್ಬೇಕು, ಅಗ್ರಿ ಆಗ್ಬಿಡ್ಬೇಕು. ಓಕೆ, ಐ ವಾಸ್ ರಾಂಗ್ ಅಂತ ಹೇಳ್ಬಿಡ್ಬೇಕು. ಅದೇ ಹೇಳಿದಾರೆ, ಐ ವಾಸ್ ರಾಂಗ್ ಅಂತ ಅಗ್ರಿ ಆಗಿ ಅವ್ರ ಏನ್ ಹೇಳಿರ್ತಾರ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳಿದಾರೆ. ಅದೇ ಸಿಂಪಲ್ ಫಾರ್ಮುಲಾ. ಓವರ್ ಕಾನ್ಫಿಡೆನ್ಸ್ ಈಸ್ ಅ ಡ್ಯಾಶ್ ಕ್ಯಾರೆಕ್ಟರೈಸಿಂಗ್ ಪೀಪಲ್ ಹೂ ಲ್ಯಾಕ್ ದ ವರ್ಚು ಆಫ್ ಮಾಡೆಸ್ಟಿ. ಓಕೆ, ಓವರ್ ಕಾನ್ಫಿಡೆನ್ಸ್ ಇಸ್ ಅ ಡ್ಯಾಶ್. ಫಿಫ್ತ್ ಏನಪ್ಪಾ ಅಂದ್ರೆ ಬ್ಲಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಮಾಲ್ ಫಾರ್ಮೇಶನ್ ಅಂದ್ರೆ ಏನು, ವಿರೂಪತೆ. ಅಂಡ್ ಫ್ಲಾ ಅಂತಂದ್ರೆ ಏನು, ನ್ಯೂನ್ಯತೆ. ಎಸ್, ಇಂಪೇರ್ಮೆಂಟ್ ಇದೆ, ಮತ್ತೆ ಕಿಂಕ್ ಅಂತಿದೆ. ಎಸ್, ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಯಾಕೆ ಅಂತಂದ್ರೆ ಫ್ಲಾ. ಓಕೆ, ಓವರ್ ಕಾನ್ಫಿಡೆನ್ಸ್ ಇಸ್ ಅ ಫ್ಲಾ ಕ್ಯಾರೆಕ್ಟರೈಸಿಂಗ್ ಪೀಪಲ್ ಹೂ ಲ್ಯಾಕ್ ದ ವರ್ಚು ಆಫ್ ಮಾಡೆಸ್ಟಿ. ಮಾಡೆಸ್ಟಿ ಅಂದ್ರೆ ಏನು, ಹಂಬಲ್, ನಮ್ರತೆ ಅಂತ ಕರಿತೀವಲ್ಲ. ಅಂದ್ರೆ ಯಾರ ಹತ್ರ ಹಂಬಲ್ ಇರುತ್ತೆ ಅವ್ರ ಹತ್ರ ಏನಪ್ಪಾ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇರಲ್ಲ. ಓಕೆ, ಈಗ ಹಂಬಲೇ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಬೆಳೆಯುತ್ತೆ. ಓಕೆ, ಓವರ್ ಕಾನ್ಫಿಡೆನ್ಸ್ ಇಸ್ ಅ ಫ್ಲೋ ಕ್ಯಾರೆಕ್ಟರೈಸಿಂಗ್ ಪೀಪಲ್ ಹೂ ಲ್ಯಾಕ್ ದ ವರ್ಚು ಆಫ್ ಮಾಡೆಸ್ಟಿ. ನಮ್ಮ ಹತ್ರ
ಹಂಬಲ್ ಇರಲಿಲ್ಲ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಓವರ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅಂತ ಹೇಳಿದಾರೆ. ನೆಕ್ಸ್ಟ್ ನೋಡಿ, ಮಾಡೆಸ್ಟಿ ಮೇಕ್ಸ್ ಯು ಅ ರಿಯಲಿಸ್ಟಿಕ್. ಹಂಬಲ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ರಿಯಲಿಸ್ಟಿಕ್ ಆಗಿ ಮಾಡುತ್ತೆ ಅಂತ. ಓಕೆ, ಯು ಬಿಕಮ್ ಅ ಪರ್ಸನ್ ಹೂ ಇಸ್ ಕಟ್ ಡೌನ್ ಟು ಸೈಜ್. People of this kind become very cautious, and before taking an action they assess the whole situation. They adopt a realistic approach. ಓಕೆ, ಮಾಡೆಸ್ಟಿ ಯಾರ ಹತ್ರ ಇರುತ್ತೆ, ಹಂಬಲ್ ನಮ್ರತೆ ಯಾರ ಹತ್ರ ಇರುತ್ತೆ, ಅವ್ರು ರಿಯಾಲಿಸ್ಟಿಕ್ ಇರ್ತಾರಂತ. ಮತ್ತೆ ಸಿಚುವೇಶನ್ ಅನ್ನ ನೋಡಿ ನಾವೇನಪ್ಪಾ ಅಂದ್ರೆ ಅಲ್ಲಿ ಎಲ್ಲ ಅಸೆಸ್ ಮಾಡ್ಬೇಕು, ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲ ಎಲ್ಲ ಅಸೆಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಸಿಚುವೇಶನ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದಾರೆ. ಓಕೆ, ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಮಾಡೆಸ್ಟಿಲಿಂದ ಬರುತ್ತೆ ಅಂತ ಹೇಳಿದಾರೆ. ಸೊ ಈ ರೀತಿ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಪ್ಯಾಸೇಜ್ ಇದೆ ಇದು. ಓಕೆ, ಸೊ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಈಸಿಯಾಗಿ ಬರಿಬಹುದು. ಎಸ್, ಈ ರೀತಿ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಯಾವ ಆಪ್ಷನ್ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ, ಸೊ ಈ ಒಂದು ಕ್ಲಾಸ್ ನಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸ್ತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ಹೇಳಿ. ಸೊ ನೆಕ್ಸ್ಟ್ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದು ಥ್ಯಾಂಕ್ ಯು.